ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸ್ನೇಹಿತರಿಗೆ ನನ್ನ ವ್ಯಾಕರಣ ತರಗತಿಗೆ ತುಂಬು ಹೃದಯದ ಸ್ವಾಗತ. ನಾನು ಡಾಕ್ಟರ್ ರಾಜೇಂದ್ರ ಗುರುಡಿಕಟ್ಟಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿದೆ, ಕನ್ನಡ ವ್ಯಾಕರಣವನ್ನು ಕುರಿತು ಅನೇಕ ವಿಡಿಯೋಗಳ ಒಂದು ಸಂಗ್ರಹ ನನ್ನ ಈ ಚಾನಲ್ ಮೂಲಕ ಬರ್ತಾ ಇದೆ. ಈ ಚಾನಲ್ನಲ್ಲಿ ಮೊಟ್ಟಮೊದಲನೇದಾಗಿ ನಾನು ಕನ್ನಡ ವ್ಯಾಕರಣದ ವಿವಿಧ ಭಾಗಗಳನ್ನು ಕ್ರಮಬದ್ಧವಾಗಿ ನಾನು ಜೋಡಿಸಿಕೊಂಡು ವಿಡಿಯೋಗಳನ್ನು ಹಾಕ್ತಾ ಇದ್ದೇನೆ. ಯಾರು ಈ ವಿಡಿಯೋವನ್ನು ಮೊದಲು ನೋಡ್ತಾ ಇದ್ದೀರಿ, ನಿಮ್ಮಲ್ಲಿ ವಿನಂತಿ, ಇವತ್ತು ನಾನು 4ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ದೇಶ ಅನ್ಯದೇಶ ಪದಗಳು, ತತ್ಸಮ ತದ್ಭವಗಳು ಅಂತಕ್ಕಂಥ ಅಧ್ಯಾಯವನ್ನು. ಈ ಅಧ್ಯಾಯವನ್ನು ನೋಡಲಿಕ್ಕಂತೂ ಪೂರ್ವದಲ್ಲಿ ನಿಮ್ಮಲ್ಲಿ ವಿನಂತಿ, ಯಾರು ಹೊಸದಾಗಿ ಈ ಚಾನಲ್ಲಿಗೆ ಬಂದಿದ್ದೀರಿ ಮತ್ತು ಯಾರು ಹೊಸದಾಗಿ ಈ ಅಧ್ಯಾಯವನ್ನು ನೋಡಲಿಕ್ಕೆ ತೊಡಗಿದ್ದೀರಿ, ನೀವು ನನ್ನ ಚಾನಲ್ಲಿಗೆ ಹೋಗಿ ಅಲ್ಲಿ ಇದಕ್ಕೂ ಮೊದಲು ಮಾಡಿರ್ತಕ್ಕಂಥ 3 ಅಧ್ಯಾಯಗಳಿವೆ. ಅಕ್ಷರಗಳ ಬಗ್ಗೆ ಒಂದು ಅಧ್ಯಾಯ ಇದೆ, ಪದಪುಂಜ ವಾಕ್ಯ ಅಂತ ಒಂದು ಅಧ್ಯಾಯ ಇದೆ, ಸಂಧಿಗಳ ಬಗ್ಗೆ ಒಂದು ಅಧ್ಯಾಯ ಇದೆ. ಅವೆಲ್ಲವನ್ನು ಕೂಡ ನೋಡಿಕೊಂಡು ಆಮೇಲೆ ನೀವು ಈ ಅಧ್ಯಾಯವನ್ನು ನೋಡಿದರೆ ಅದು ಹೆಚ್ಚು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾರು ಹೊಸದಾಗಿ ಬಂದಿದ್ದೀರಿ ಅಲ್ಲಿ ಹೋಗಿ ಆ ಚಾನಲ್ನಲ್ಲಿ ಇರ್ತಕ್ಕಂಥ ವಿವಿಧ ವಿಡಿಯೋಗಳನ್ನು ಕೂಡ ನೀವು ನೋಡಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ವಿನಂತಿ. ಮೊದಲನೇದಾಗಿ ಈ ಅಧ್ಯಾಯ ಶುರು ಮಾಡಿಕೊಂತ ತಮ್ಮಲ್ಲಿ ವಿನಂತಿ ಏನಂದರೆ, ಈ ಭಾಷಾ ಕಲಿಕೆಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ನನ್ನ ಚಾನಲ್ ರಾಬೋಲೈನ್ಸ್ ಏನಿದೆ, ಆ ಚಾನಲ್ ಮೂಲಕ ಈ ವಿಡಿಯೋಗಳು ಬರ್ತಾ ಇದ್ದಾವೆ. ಯಾರು ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನನ್ನು ಒತ್ತಿದರೆ ನೋಟಿಫಿಕೇಷನ್ ತಮಗೆ ಬರ್ತವೆ. ಜೊತೆಗೆ ಈ ವಿಡಿಯೋವನ್ನು ತಾವು ಸಂಪೂರ್ಣ ನೋಡಿ ಉಪಯುಕ್ತ ಕಂಡರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಬೇರೆಯವರಿಗೆ ಹಂಚಿ ಅಂತ ಹೇಳ್ತಾ ಈ ಅಧ್ಯಾಯವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ಅಧ್ಯಾಯದ ಹೆಸರು ದೇಶ ಅನ್ಯದೇಶ ಪದಗಳು, ತತ್ಸಮ ತದ್ಭವಗಳು. ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ನಾನು ದೇಶ ಅನ್ಯದೇಶ ಪದಗಳು ಅಂದರೆ ಏನು, ಅವುಗಳ ವ್ಯತ್ಯಾಸ ಏನು, ಅದೇ ರೀತಿ ತತ್ಸಮ ತದ್ಭವಗಳು ಅಂದರೆ ಏನು, ಅವುಗಳ ವ್ಯತ್ಯಾಸ ಏನು, ದೇಶ ಅನ್ಯದೇಶ ಪದಗಳಿಗೂ ಮತ್ತು ತತ್ಸಮ ತದ್ಭವಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು, ದೇಶ ಅನ್ಯದೇಶ ಪದಗಳು ಅವುಗಳಲ್ಲಿಯೇ ತತ್ಸಮ ತದ್ಭವ ಬರ್ತವೆ ಅಥವಾ ಬೇರೆಯಾ, ಹೀಗೆ ಬೇರೆ ಬೇರೆ ವಿಷಯವನ್ನು ಕುರಿತು ನಾನು ಇಲ್ಲಿಗೆ ಹೇಳಿದ್ದೇನೆ. ಬನ್ನಿ ಪಾಠವನ್ನು ಶುರು ಮಾಡೋಣ. ಮೊದಲನೇದಾಗಿ ದೇಶ ಅನ್ಯದೇಶ ಪದಗಳು. ಈ ದೇಶ ಅನ್ಯದೇಶ ಪದಗಳು ಅಂತಕ್ಕಂಥ ಶಬ್ದವನ್ನು ನೀವು ಗಮನಿಸಿದರೆ ಇದು ದೇಶಕ್ಕೆ ಸಂಬಂಧಪಟ್ಟದ್ದು ಅನ್ನೋ ಅರ್ಥದಲ್ಲಿ ಅದು ಬಳಕೆ ಇದೆ. ಇಲ್ಲಿ ಅರ್ಥ ನೋಡಿ, ಈ ಪದಗಳನ್ನು ನಾವು ಈಗ ಬಳಸುತ್ತಿರುವ ಕನ್ನಡದಲ್ಲಿ ನಮ್ಮ ಅಚ್ಚ ಕನ್ನಡ ಶಬ್ದಗಳೊಂದಿಗೆ ಬೇರೆ ಬೇರೆ ಭಾಷೆಗಳಿಂದ ಬಂದು ಸೇರಿಕೊಂಡ ಶಬ್ದಗಳು ಕೂಡ ಇವೆ. ಹೀಗೆ ಬೇರೆ ಬೇರೆ ಭಾಷೆಗಳಿಂದ ಬಂದು ಸೇರಿಕೊಂಡ ಪದಗಳನ್ನು ಅನ್ಯದೇಶ ಪದಗಳು ಎಂದು, ನಮ್ಮ ಅಚ್ಚ ಕನ್ನಡ ಶಬ್ದಗಳನ್ನು ದೇಶ ಪದಗಳು ಎಂದು ಕರೆಯುವರು. ದೇಶ ಮತ್ತು ಅನ್ಯದೇಶ ಪದಗಳು ಅಂದರೆ ಏನು ಅಂತಕ್ಕಂಥದ್ದು ಅಂದರೆ, ನಾವು ಬಳಸ್ತಕ್ಕಂಥ ನಮ್ಮ ಈಗಿನ ಕನ್ನಡದಲ್ಲಿ ನಮ್ಮದೇ ಭಾಷೆಯಾಗಿರ್ತಕ್ಕಂಥ ಮೂಲ ಶಬ್ದಗಳು ಇವೆ, ಜೊತೆಗೆ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಭಾಷೆಗಳಿಂದ ಬಂದ ಶಬ್ದಗಳು ಕೂಡ ಇವೆ. ಹೀಗೆ ಬೇರೆ ಭಾಷೆಗಳಿಂದ ಬಂದಿರತಕ್ಕಂಥ ಶಬ್ದಗಳನ್ನು ಅನ್ಯದೇಶ ಪದಗಳು ಅಂಥೇಳಿ ಕರೀತಾರೆ. ನಮ್ಮವೇ ಆಗಿರ್ತಕ್ಕಂಥ ಪದಗಳನ್ನು ದೇಶ ಪದಗಳು ಅಂಥೇಳಿ ಕರೀತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು, ಇದು ಅನ್ಯ ದೇಶ ಅನ್ನೋದಕ್ಕಿಂತ ಅನ್ಯ ಭಾಷೆ ಅಂದರೆ ಸರಿಯಾಗಿತ್ತಾ? ಹೌದು, ಹಾಗಿರಬೇಕಾಗಿತ್ತು. ಅದು ವ್ಯಾಕರಣದಲ್ಲಿ ಹಿಂದೆ ವ್ಯಾಕರಣಕಾರರು ಹಾಗೆ ಬರೆದಿದ್ದಾರೆ. ಯಾಕೆಂದರೆ ಭಾಷೆಗೆ ಶಬ್ದಗಳು ಬೇರೆ ದೇಶದಿಂದನೇ ಬಂದು ಸೇರೋದಿಲ್ಲ, ಬೇರೆ ನಮ್ಮ ಅಕ್ಕಪಕ್ಕದ ಭಾಷೆಗಳಿಂದ ಬಂದು ಕೂಡ ಸೇರ್ತವೆ, ಅವು ಕೂಡ ಅನ್ಯ ದೇಶ ಪದಗಳೇ ಆಗ್ತವೆ. ಹಾಗಾಗಿ ಅನ್ಯ ದೇಶ ಅನ್ನೋದಕ್ಕಿಂತ ಅನ್ಯ ಭಾಷಾ ಶಬ್ದಗಳು ಅಂದರೆ ಹೆಚ್ಚು ಸೂಕ್ತ ಆಗ್ತಿತ್ತು. ಈಗ ವ್ಯಾಕರಣಕಾರರು ಈಗಾಗಲೇ ಬಳಸಿದ್ದಾರೆ. ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ, ಅನ್ಯ ದೇಶ ಅಂದರೆ ಬೇರೆ ದೇಶದಿಂದ ಬಂದ ಪದಗಳು ಅಂತ ಮಾತ್ರ ಅಲ್ಲ, ಬೇರೆ ಭಾಷೆಯಿಂದ ಬಂದ ಪದಗಳು, ಅವುಗಳನ್ನು ಅನ್ಯ ದೇಶ ಪದಗಳು ಅಂತಾರೆ. ನಮ್ಮ ಸ್ವಂತ ಮೂಲ ಪದಗಳನ್ನು ದೇಶ ಪದಗಳು ಅಂತೇಳಿ ಕರೀತಾರೆ. ಸೊ ಇಷ್ಟನ್ನು ನಾವು ಗಮನಿಸಿದರೆ ಸಾಕು. ಬನ್ನಿ ಇವುಗಳ ವಿಶ್ಲೇಷಣೆಯನ್ನು ನೋಡೋಣ. ಇಲ್ಲೊಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ ನೋಡಿ.
ಚುನಾವಣೆ ಕಾರ್ಯಕ್ಕೆ ತಾಲೂಕಿನ ತಹಸೀಲ್ದಾರರು ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳ ಕಚೇರಿ ಕಾರುಗಳನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುತ್ತಾರೆ. ಇದೊಂದು ವಾಕ್ಯ, ಸಾಮಾನ್ಯವಾಗಿ ಬಳಕೆ ಇರತಕ್ಕಂಥ ವಾಕ್ಯ. ಅಂದರೆ ಎಲೆಕ್ಷನ್ ಟೈಮ್ನಲ್ಲಿ ತಹಸೀಲ್ದಾರರು, ತಾಲೂಕಿನ ಚುನಾವಣಾಧಿಕಾರಿಯ ಜವಾಬ್ದಾರಿ ಇರ್ತಕ್ಕಂಥ ತಹಸೀಲ್ದಾರರು ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳ ಕಾರುಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಅನ್ನೋ ಅರ್ಥದಲ್ಲಿ ಈ ವಾಕ್ಯ ಇದೆ. ಇಲ್ಲಿಯ ಶಬ್ದಗಳನ್ನು ಗಮನಿಸಿ. ಇನ್ನೊಂದು ಸಾರಿ ಆ ವಾಕ್ಯವನ್ನು ಓದ್ತೇನೆ. ಚುನಾವಣೆ ಕಾರ್ಯಕ್ಕೆ ತಾಲೂಕಿನ ತಹಸೀಲ್ದಾರರು ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳ ಕಚೇರಿ ಕಾರುಗಳನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುತ್ತಾರೆ. ಇದು ಒಂದು ವಾಕ್ಯ. ಈ ವಾಕ್ಯದಲ್ಲಿ ಕಾರು ಅಂತಕ್ಕಂಥ ಪದ ಇದೆ. ಇದು ಇಂಗ್ಲೀಷ್ನಿಂದ ಬಂದ ಪದ. ಅಧಿಕಾರಿ, ವಿವಿಧ, ಕಾರ್ಯ ಇವು ಸಂಸ್ಕೃತದಿಂದ ಬಂದ ಪದಗಳು. ಚುನಾವಣೆ ಅಂತಕ್ಕಂಥ ಪದ ಇದೆ, ಇದು ಹಿಂದಿಯಿಂದ ಬಂದ ಪದ. ತಹಸೀಲ್ದಾರ್, ಇಲಾಖೆ, ಕಚೇರಿ, ಸರ್ಕಾರ ಇತರೆ ಭಾಷೆಗಳಿಂದ ಬಂದಂಥ ಪದಗಳು, ಬೇರೆ ಬೇರೆ ಭಾಷೆಯಿಂದ. ತಮ್ಮ, ತೆಗೆದುಕೊಳ್ಳು ಇವು ಅಚ್ಚ ಕನ್ನಡ ಶಬ್ದಗಳು. ಹೀಗಾಗಿ ಈ ವಾಕ್ಯದಲ್ಲಿರ್ತಕ್ಕಂಥ ಕಾರು, ಅಧಿಕಾರಿ, ವಿವಿಧ, ಕಾರ್ಯ, ಚುನಾವಣೆ, ತಹಸೀಲ್ದಾರು, ಕಚೇರಿ, ಇಲಾಖೆ, ಸರ್ಕಾರ, ಚುನಾವಣೆ ಇವೆಲ್ಲ ಅನ್ಯದೇಶ ಪದಗಳು. ಯಾಕೆ ಅಂದರೆ ಇವು ಬೇರೆ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಬಂದು ಸೇರಿವೆ. ತಮ್ಮ, ತೆಗೆದುಕೊಳ್ಳು ಇವು ದೇಶ ಪದಗಳು. ಯಾಕೆ ದೇಶ ಪದಗಳು ಅಂದರೆ ಇವು ನಮ್ಮ ಅಚ್ಚ ಕನ್ನಡ ಪದಗಳು. ಆ ಕಾರಣದಿಂದ ಇವಕ್ಕೆ ದೇಶ ಪದಗಳು ಅಂತೇಳಿ ಕರೀತಾರೆ. ನಿಮಗೆ ಇನ್ನೊಂದು ವಿಷಯವನ್ನು ನಾನು ಇಲ್ಲಿ ಹೇಳಬೇಕು. ಹೀಗೆ ಒಂದು ಭಾಷೆಗೆ ಬೇರೆ ಬೇರೆ ಭಾಷೆಯಿಂದ ಶಬ್ದಗಳು ಯಾವಾಗ ಬಂದು ಸೇರ್ತವೆ, ಯಾಕೆ ಬಂದು ಸೇರ್ತವೆ ಅಂತಕ್ಕಂಥ ಬಹಳ ಮುಖ್ಯವಾದ ಅಂಶವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾದ ಸಂಗತಿ. ಉದಾಹರಣೆಗೆ ಒಂದು ಪ್ರದೇಶದಲ್ಲಿ ಬೇರೆ ಬೇರೆ ಭಾಷೆಯನ್ನಾಡ್ತಕ್ಕಂಥ ಆಡಳಿತ ವ್ಯವಸ್ಥೆ ಬಂದಾಗ ಆಡಳಿತದಲ್ಲಿ ಅವರ ಮಾತೃಭಾಷೆಯ ಪದಗಳು ಸೇರಿಕೊಳ್ತೇವೆ. ಉದಾಹರಣೆಗೆ ನಮ್ಮಲ್ಲಿ ಮುಸ್ಲಿಂ ದೊರೆಗಳು ಆಳ್ತಾ ಇರಬೇಕಾದಾಗ ಪರ್ಷಿಯನ್ ಪದಗಳು ನಮ್ಮ ಭಾಷೆಗೆ ಸೇರಿಕೊಂಡವು. ನಮ್ಮ ಇಂಗ್ಲೀಷರು ಬಂದು ನಮ್ಮನ್ನು ಆಳುವಾಗ ಇಂಗ್ಲೀಷಿನ ಪದಗಳು ಸೇರಿಕೊಂಡವು. ಪೋರ್ಚುಗೀಸರು ಬಂದು ಆಳುವಾಗ ಪೋರ್ಚುಗೀಸ್ ಭಾಷೆಯ ಪದಗಳು ಬಂದು ನಮ್ಮಲ್ಲಿ ಸೇರಿಕೊಂಡವು. ಹೀಗೆ ಒಂದು ಭಾಷೆಯ ಜನರು ಇನ್ನೊಂದು ಭಾಷೆಯ ಜನರೊಂದಿಗೆ ಬೆರೆಯಬೇಕಂತ ಸಂದರ್ಭದಲ್ಲಿ ಸಹಜವಾಗಿ ಈ ಭಾಷೆಯ ಪದಗಳು ಸೇರಿಕೊಳ್ತವೆ. ಈ ಕಚೇರಿ, ಸರ್ಕಾರ, ಚುನಾವಣೆ ಇಂಥ ಪದಗಳು ಅಂದರೆ ಆಡಳಿತಾತ್ಮಕವಾಗಿರ್ತಕ್ಕಂಥ ಪದಗಳು ಯಾವಾಗ ಹೆಚ್ಚು ಸೇರಿಕೊಳ್ತವೆ ಅಂದರೆ ಆಡಳಿತ ಮಾಡ್ತಕ್ಕಂಥವರು ನಮ್ಮ ಭಾಷೆ ಅಲ್ಲದೆ ಬೇರೆ ಭಾಷೆಯವರಿದ್ದಾಗ ಸಹಜವಾಗಿ ಅವರ ಭಾಷೆಯ ಪದಗಳು ನಮ್ಮಲ್ಲಿ ಸೇರಿಕೊಳ್ತವೆ. ಹಾಗಾಗಿ ತರಿ, ಕುಷ್ಕಿ, ಜಮೀನು ಇವೆಲ್ಲ ಇಂಥ ಪದಗಳು ಬೇರೆ ಬೇರೆ ಭಾಷೆಗಳಿಂದ ಯಾಕೆ ಸೇರಿಕೊಂಡವು ಅಂದರೆ ಈಗ ಇಸ್ಲಾಂ ದೊರೆಗಳು ಆಳುವಾಗ, ಮುಸ್ಲಿಂ ದೊರೆಗಳು ಆಳುವಾಗ ಅವರ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಬಂದು ಸೇರಿಕೊಂಡವು. ಹೀಗೆ ಬೇರೆ ಬೇರೆ ಭಾಷೆಯಿಂದ ಪದಗಳು ಜನರ ಸಂಪರ್ಕದಿಂದ ಬಂದು ಸೇರಿಕೊಂಡು ಅವು ಸಹಜವಾಗಿ ಆ ಭಾಷೆಯ ಪದಗಳಂತೆ ಬಳಕೆ ಆಗ್ತವೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ದೇಶ ಪದಗಳು ಅಂದರೆ ನಮ್ಮ ಭಾಷೆಯ ಮೂಲ ಪದಗಳು. ಅನ್ಯದೇಶ ಪದಗಳು ಅಂದರೆ ಕನ್ನಡದಲ್ಲದ ಬೇರೆ ಭಾಷೆಗಳಿಂದ ಬಂದು ಸೇರಿಕೊಂಡ ಪದಗಳು. ಮತ್ತೊಮ್ಮೆ ಹೇಳ್ತೀನಿ, ದೇಶ ಅಂದರೆ ಬೇರೆ ದೇಶ ಅಲ್ಲ, ಬೇರೆ ಭಾಷೆಯಿಂದ ಬಂದ ಪದಗಳು. ಅಷ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಬನ್ನಿ, ಈ ಅಚ್ಚ ಕನ್ನಡ ಪದಗಳು ಹೇಗಿರ್ತವೆ ಮತ್ತು ಅನ್ಯದೇಶ ಪದಗಳು ಹೇಗಿರ್ತವೆ ಅಂತಕ್ಕಂಥದ್ದನ್ನು ಈಗ ನೋಡೋಣ. ಇಲ್ಲಿ ಕೆಲವು ದೇಶ ಪದಗಳನ್ನು ಪಟ್ಟಿ ಮಾಡಿಕೊಟ್ಟಿದ್ದೇನೆ ನೋಡಿ. ಕೆಲವು ದೇಶ ಪದಗಳು, ಹೊಸಗನ್ನಡ ಪದಗಳು ಇದ್ದಾವೆ. ಮನೆ, ಹೊಲ, ಗದ್ದೆ, ಹಿತ್ತಲು, ಕದ, ಮರ, ಗಿಡ, ನೆಲ, ಆಳು, ತೆಂಕಣ, ಮೂಡಣ, ಪಡುವಣ, ಕಲ್ಲು, ಮಣ್ಣು, ಹೊಳೆ, ಹಳ್ಳ, ಬಾ, ಹೋಗು, ಹೆಚ್ಚು, ಕಡಿಮೆ, ಕಣ್ಣು, ಮೂಗು, ಬಾಯಿ, ತಲೆ, ನೀರು, ಸಣ್ಣ, ದೊಡ್ಡ, ಆಕಳು, ಮೆಲ್ಲಗೆ, ವಾಡಿಕೆ, ಸೊಪ್ಪು, ಸಾರು, ಅನ್ನ, ಹಂಬಲ, ಹುಟ್ಟು, ಸಾವು
ಎಲ್ಲ ಹೊಸಗನ್ನಡ ಪದಗಳು. ಇವಿಷ್ಟೇ ಅಲ್ಲ, ಬೇರೆ ಬೇರೆ ಭಾಗಗಳಿಂದ ನಾನು ನಿಮಗೆ ಒಂದು ಅಂದಾಜಾಗಲಿ ಅಂತೇಳಿ ನಮ್ಮ ಅಚ್ಚ ಕನ್ನಡ ಪದಗಳು ಅಂದರೆ ದೇಶ ಪದಗಳು ಹೇಗಿರ್ತವೆ ಅಂತಕ್ಕಂಥದ್ದನ್ನು ಕೆಳಗೆ ನೋಡಿ ಹಳೆಗನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು 4-5 ಪದಗಳನ್ನು ಕೊಟ್ಟಿದ್ದೇನೆ. ಪಗಲ್ ಅಂದರೆ ಹಗಲ್ ಅನ್ನೋ ಅರ್ಥದಲ್ಲಿ, ತಾನ್ ಪನಿ ಅಂದರೆ ಹನಿ ಅನ್ನೋ ಅರ್ಥದಲ್ಲಿ, ಪುಟ್ಟು ಪನಿ 2 ಸಾರಿ ಬಂದಿದೆ, ಇರಲಿ. ಸೊ ಈ ರೀತಿ ನಮ್ಮ ದೇಶೀಯ ಪದಗಳು ಅಥವಾ ಅಚ್ಚ ಕನ್ನಡ ಪದಗಳು ಇರ್ತವೆ. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕು ಎಂಥ ಪದಗಳಿದ್ದಾವೆ ಅಂತಕ್ಕಂಥದ್ದನ್ನು ನೋಡಿ. ಒಂದು ಸಂಬಂಧವಾಚಕಗಳಿರ್ತವೆ, ಅಂದರೆ ಅಣ್ಣ ತಮ್ಮ ಅಪ್ಪ ಅಮ್ಮ, ಇವು ಯಾವುದೇ ಭಾಷೆಯಲ್ಲಿ ಆ ಭಾಷೆಯ ಮೂಲ ಪದಗಳು ಹೆಚ್ಚು ಬಳಕೆ ಇರ್ತವೆ. ಆಮೇಲೆ ಇಲ್ಲಿರ್ತಕ್ಕಂಥ ಪದಗಳು ನಮ್ಮ ದೇಹದ ಅಂಗಗಳು, ಇವು ಕೂಡ ಸಾಮಾನ್ಯವಾಗಿ ಆಯಾ ಭಾಷೆಯ ಮೂಲ ಪದಗಳು ಇರ್ತವೆ. ಆಮೇಲೆ ಸ್ಥಳೀಯವಾಗಿ ನಾವು ಬಳಸ್ತಕ್ಕಂಥ ವಸ್ತುಗಳು ಇರ್ತವೆ. ಹೀಗೆ ಆ ಪದಗಳನ್ನು ನೋಡಿದರೆ ಗೊತ್ತಾಗ್ತದೆ ನಿಮಗೆ ಬೇರೆ ಭಾಷೆಯ ಜಾಯಮಾನಕ್ಕೆ ಹೊಂದುವ ಪದಗಳಿಗಿಂತ ನಮ್ಮ ಭಾಷೆಯ ಪದಗಳು ಹೇಗಿದ್ದಾವೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅಂದರೆ ಈ ರೀತಿ ಅನೇಕ ಪದಗಳು ನಮ್ಮಲ್ಲಿದ್ದಾವೆ. ನಾನು ಕೆಲವು ಪದಗಳನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ, ಅಭ್ಯಾಸ ಬಲದಿಂದ ಇವು ಗೊತ್ತಾಗ್ತಾ ಹೋಗ್ತದೆ. ಇಲ್ಲಿ ಕೆಲವು ಅನ್ಯ ದೇಶ ಪದಗಳನ್ನು ಕೊಟ್ಟಿದ್ದೇನೆ, ಗಮನಿಸಿ. ಒಂದೇದು ಇಂಗ್ಲೀಷ್ನಿಂದ ಬಂದ ಪದಗಳು. ನಿಮಗೆ ಅನ್ಯ ದೇಶ ಪದಗಳಲ್ಲಿ ಬಹಳ ಸುಲಭವಾಗಿ ಮತ್ತು ತಕ್ಷಣಕ್ಕೆ ಗೊತ್ತಾಗೋದು ಇಂಗ್ಲೀಷ್ನಿಂದ ಬಂದ ಪದಗಳು. ಕಾರು, ಕಾರ್ ಅಂತಕ್ಕಂಥ ಪದದಿಂದ ಬಂದದ್ದು. ಪೆನ್ನು, ಪೆನ್ ಗೊತ್ತಾಗ್ತದೆ ನಿಮಗೆ. ಬಾಟಲಿ, ಬಾಟೆಲ್ ಅಂತಕ್ಕಂಥ ಪದದಿಂದ ಬಂದಿದೆ. ನರ್ಸರಿ, ಸಿನೇಮಾ, ಬ್ಯಾಂಕು, ಪೆನ್ಸಿಲ್ಲು, ಸೈಕಲ್ಲು, ಸರ್ಕಲ್ಲು ಇತ್ಯಾದಿ ಇವೆಲ್ಲವೂ ಕೂಡ ಇಂಗ್ಲೀಷ್ನಿಂದ ಬಂದ ಪದಗಳು ಸಾವಿರಾರು ಪದಗಳಿವೆ. ನಾನಿಲ್ಲಿ ನಿಮಗೆ ಜಸ್ಟ್ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಕೆಲವು ಪದಗಳನ್ನು ಗುರ್ತು ಮಾಡಿದ್ದೇನೆ. ಇವು ಇಂಗ್ಲೀಷ್ನಿಂದ ಬಂದಂಥ ಪದಗಳು. ಅವು ಒಂದು ಸೂಕ್ಷ್ಮ ಗಮನಿಸಿ, ಅವು ಕನ್ನಡ ಪದಗಳಾಗಿ ಬಳಕೆಯಾಗಿದೆ. ಸೈಕಲ್ಲು ಅಂತ ಆಗಿದೆ, ಸರ್ಕಲ್ಲು ಅಂತ ಆಗಿದೆ, ಪೆನ್ಸಿಲ್ಲು ಅಂತ ಬಳಗಿದೆ. ಅದೇ ರೀತಿ ಬಸ್ಸು ಈ ರೀತಿ ಬಳಕೆ ಆಗ್ತವೆ. ಇಲ್ಲಿ ಕನ್ನಡದ ಜಾಯಮಾನಕ್ಕೆ ಬೇರೆ ಶಬ್ದಗಳು ಬಂದು ಅವು ಹೇಗಿದಾವೆ ಹಾಗೇ ಬಳಕೆ ಆಗೋದಿಲ್ಲ. ಒಂದು ಭಾಷೆಯಲ್ಲಿ ಯಾವುದೇ ಒಂದು ಭಾಷೆಯ ಶಬ್ದಗಳು ಇನ್ನೊಂದು ಭಾಷೆಗೆ ಬಂದಾಗ ಅವು ಬಳಕೆಯಾಗುವಾಗ ಅವು ಮೂಲ ಶಬ್ದ ಹೇಗದವು ಯಥಾವತ್ತಾಗಿ ಹಾಗೆ ಬಳಕೆ ಆಗೋದಿಲ್ಲ. ಅಲ್ಪ ಸ್ವಲ್ಪ ಬದಲಾವಣೆ, ರೂಪಾಂತರ ಹೊಂದಿ ಬಳಕೆ ಆಗ್ತವೆ. ಯಾಕೆಂದರೆ ಆಯಾ ಭಾಷೆಯ ಜಾಯಮಾನ ಅಂದರೆ ಹುಟ್ಟುಗುಣಕ್ಕೆ ತಕ್ಕಂತೆ ಅದು ಪರಿವರ್ತನೆ ಆಗ್ತದೆ. ಇಲ್ಲಿ ಏನಾಗಿದೆ ಹಂಗಾರೆ ಇಂಗ್ಲೀಷಿನ ಪದಗಳು ಬಂದಾಗ ಅಂದ್ರೆ ನೋಡಿ, ಈಗ ಪೆನ್ಸಿಲ್ ವ್ಯಂಜನ ಅಂತ್ಯ, ಬಸ್ ವ್ಯಂಜನ ಅಂತ್ಯ, ಸೈಕಲ್ ವ್ಯಂಜನ ಅಂತ್ಯ. ಹೀಗೆ ಇಂಗ್ಲೀಷಿನಿಂದ ಬಂದಂತಹ ವ್ಯಂಜನಾಂತ್ಯ ಪದಗಳು ಕನ್ನಡದಲ್ಲಿ ಉಕಾರವನ್ನು ತೆಗೆದುಕೊಂಡು ಬಳಕೆ ಆಗ್ತವೆ. ಬಸ್, ಬಸ್ಸು, ಕಾರ್, ಕಾರು, ಸೈಕಲ್, ಸೈಕಲ್ಲು. ಅಂದರೆ ವ್ಯಂಜನಾಂತ್ಯ ಪದಗಳು ಉಕಾರಾಂತವಾಗಿ ಬಳಕೆ ಆಗ್ತವೆ. ಯಾಕೆಂದರೆ ಇದು ಕನ್ನಡದ ಜಾಯಮಾನ. ಅದೇ ರೀತಿ ಬೇರೆ ಬೇರೆ ಭಾಷೆಯಿಂದ ಬಂದ ಪದಗಳನ್ನು ಗಮನಿಸೋಣ. ಅಲ್ಲೇ ಕೆಳಗಡೆ ನೋಡಿ, ಪೋರ್ಚುಗೀಸಿನಿಂದ ಬಂದ ಪದಗಳು ಕೆಲವನ್ನು ಅಲ್ಲಿ ಕೊಟ್ಟಿದ್ದೇನೆ ನಾನು. ಸಾಬೂನು ಅಂದರೆ ಸೋಪ್ ಅನ್ನೋದಿಲ್ಲ, ಸಾಬೂನು ನೋಡಿ, ಸೋಪಿಗೆ ನಾವು ಕನ್ನಡ ಪದ ಸಾಬೂನು ಅಂತ ಬರಿತೀವಿ, ಸಾಬೂನು ಕೂಡ ನಮ್ಮ ಪದ ಅಲ್ಲ. ಮೇಜು, ಈಗ ನಾವು ಟೇಬಲ್ ಅನ್ನೋ ಪದಕ್ಕೆ ಕನ್ನಡ ಪದ ಏನು ಅಂದರೆ ಮೇಜು ಅಂತ ಬರಿತೀವಿ, ಆದರೆ ಮೇಜು ನಮ್ಮ ಕನ್ನಡದ ಅಲ್ಲ, ಅದು ಕೂಡ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಪದ. ಅದೇ ರೀತಿ ಪಾದ್ರಿ, ಅಲ್ಮೇರಾ, ಬಟಾಟೆ, ಅನಾನಸು ನೋಡಿ, ಅನಾನಸ್ ಹಣ್ಣು ಇವತ್ತು ನಮ್ಮದೇ ಪದ ರೀತಿಯಲ್ಲಿ ಬಳಕೆ ಮಾಡ್ತೀವಿ ನಾವು. ಜಂಗಾಲ, ಇದು ಪೋರ್ಚುಗೀಸ್ ಹಬ್ಬಕ್ಕ ರಾಣಿಯ ಬಗ್ಗೆ ನಾವು ಅಧ್ಯಯನ ಮಾಡ್ಬೇಕಾದ್ರೆ ಈ ಪದ ಹೆಚ್ಚಿಗೆ ಬಳಕೆ ಇದೆ. ಆ ಸಮುದ್ರದಲ್ಲಿ ದೋಣಿಯನ್ನು, ಹಡಗನ್ನು ಅಥವಾ ದೋಣಿಯನ್ನು ಕಟ್ಟತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ಬಳಕೆ ಇರ್ತಕ್ಕಂಥ ಪದ. ಹೀಗೆ ಪೋರ್ಚುಗೀಸ್ ಭಾಷೆಯಿಂದ ಅನೇಕ ಪದಗಳು ನಮ್ಮ ಕನ್ನಡಕ್ಕೆ ಬಂದಿವೆ, ಇಂಗ್ಲೀಷ್ನಿಂದ ಬಂದಿವೆ. ಇವಿಷ್ಟೇ ಅಲ್ಲ, ಬೇರೆ ಬೇರೆ ಭಾಷೆಯಿಂದ ಕೂಡ ಬಂದಿದೆ. ನೋಡೋಣ ಬನ್ನಿ. ಇಲ್ಲಿ ನೋಡಿ, ಹಿಂದಿಯಿಂದ ಬಂದ ಪದಗಳು ಚುನಾವಣೆ, ರಸ್ತೆ, ಕುರ್ಚಿ. ನೋಡಿ, ಈಗ ನಾವು ಚೇರ್ ಅನ್ನೋದಕ್ಕೆ ಕುರ್ಚಿ ಅನ್ನೋದನ್ನು ಕನ್ನಡ ಪದ ಬರಿತೀವಿ, ಕುರ್ಚಿನೂ ಕೂಡ ನಮ್ಮ ಕನ್ನಡದ್ದಲ್ಲ. ಎಲೆಕ್ಷನ್ ಅನ್ನೋದಕ್ಕೆ ಚುನಾವಣೆ ಅನ್ನೋದನ್ನು ನಾವು ಕನ್ನಡ ಪದ ಅಂತ ಬರಿತೀವಿ, ಅದು ಕೂಡ ನಮ್ಮದಲ್ಲ. ರೋಡ್ ಅನ್ನೋದಕ್ಕೆ ರಸ್ತೆ ಅಂತ ಹೇಳಿ ಬರಿತೀವಿ, ರಸ್ತೆ ಅದು ಕೂಡ ಕನ್ನಡದ್ದಲ್ಲ. ಅಂದರೆ ಇವು ಕೂಡ ಹಿಂದಿಯಿಂದ ಬಂದಿರತಕ್ಕಂಥ ಪದಗಳು. ಹಿಂದಿಯಿಂದ ಭಾಳಷ್ಟು ಪದಗಳು ನಮ್ಮ ಕನ್ನಡಕ್ಕೆ ಬಂದಿದ್ದಾವೆ. ಅದೇ ರೀತಿ ಪರ್ಷಿಯನ್ ಭಾಷೆಯಿಂದ ಬಂದಂಥ ಪದಗಳು ನೋಡಿ, ದಿವಾನ್, ವಿಶ್ವೇಶ್ವರಯ್ಯನವ್ರ ಬಗ್ಗೆ ಓದ್ಬೇಕಾದ್ರೆ ಬಂದು ನೋಡ್ತೀವಿ, ಮೈಸೂರು ದಿವಾನರು ಅಂತ. ಸರ್ಕಾರ,
ನೋಡಿ, ಗೌರ್ಮೆಂಟಿಗೆ ಸರ್ಕಾರ ಅನ್ನೋದು ಕನ್ನಡದಲ್ಲಿ ಎಷ್ಟು ಬಳಕೆ ಇದೆ, ಅದು ಕೂಡ ನಮ್ಮದಲ್ಲ ಪದ. ಅದೇ ರೀತಿ ಸರ್ದಾರ, ದೌಲತ್ತು, ಕಚೇರಿ. ಇವತ್ತು ಆಫೀಸ್ ಅನ್ನೋದಕ್ಕೆ ಕಚೇರಿ ಅನ್ನೋದನ್ನು ಕನ್ನಡ ಪದ ಅಂತ ಬರ್ತೀವಿ ನಾವು, ಕಚೇರಿ ಕೂಡ ನಮ್ಮದಲ್ಲ. ಅಮಲ್ದಾರ, ಈಗ ಆ ಪೋಸ್ಟ್ ಇಲ್ಲ, ತಹಸೀಲ್ದಾರ ಇದೆ. ಇವ್ಯಾವು ಕೂಡ ನಮ್ಮ ಪದ ಅಲ್ಲ, ಇವೆಲ್ಲವೂ ಕೂಡ ಪರ್ಷಿಯನ್ ಪದಗಳು. ಸ್ನೇಹಿತರೆ, ಹೀಗೆ ಕನ್ನಡ ಭಾಷೆಗೆ ಬೇರೆ ಬೇರೆ ಭಾಷೆಯಿಂದ ಬಂದಿರತಕ್ಕಂಥ ಪದಗಳನ್ನು ಅನ್ಯದೇಶ ಪದಗಳು ಅಂತಾರೆ. ಕನ್ನಡದೇ ಮೂಲ ಪದಗಳನ್ನು ದೇಶ ಪದಗಳು ಅಂತಾರೆ ಅಂತಕ್ಕಂಥ ವಿಷಯವನ್ನು ನಾವು ತಿಳ್ಕೊಂಡ್ವಿ. ಈ ಅಧ್ಯಾಯದ ಮೊದಲನೇ ಭಾಗ ಇಲ್ಲಿ ಮುಗೀತದೆ, ಅಂದರೆ ದೇಶ ಅನ್ಯದೇಶ ಪದಗಳು. ಎರಡನೇ ಭಾಗ ಬನ್ನಿ, ಈಗ ನಾವು ಕಲಿಬೇಕಾಗಿದ್ದು ತತ್ಸಮ ತದ್ಭವಗಳು. ಈ ತತ್ಸಮ ತದ್ಭವಗಳು ಅಂದರೆ ಏನು, ಮತ್ತು ದೇಶ ಅನ್ಯದೇಶ ಪದಕ್ಕೂ ಇವಕ್ಕೂ ವ್ಯತ್ಯಾಸ ಏನು, ಇವು ಅವುಗಳ ಭಾಗನ ಅಥವಾ ಬೇರೇನಾ ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋಣ. ಈಗ ತತ್ಸಮ ತದ್ಭವಗಳಲ್ಲಿ ತತ್ಸಮ ಅಂದರೆ ಏನು ನೋಡಿ. ಕೆಲವು ಸಂಸ್ಕೃತ ಪದಗಳನ್ನು ಏನೂ ಬದಲಾವಣೆ ಮಾಡಿಕೊಳ್ಳದೆ ಅಲ್ಲಿ ಹೇಗೆ ಇವೆಯೋ ಹಾಗೆಯೇ ಕನ್ನಡದಲ್ಲಿ ಬಳಸುತ್ತೇವೆ, ಅವುಗಳನ್ನು ತತ್ಸಮ ಎನ್ನುವರು. ನೋಡಿ, ತತ್ಸಮ ಅಂದ್ರೇನು? ತತ್ ಸಮ, ಅಲ್ಲೇ ಪದ, ಸಂಸ್ಕೃತ ಪದ ಅದು. ತತ್ಸಮ ಅಂದರೆ ಅದಕ್ಕೆ ಸಮ, ಅಲ್ಲಿಗೆ ಸಮ ಅನ್ನೋ ಅರ್ಥ. ಅಲ್ಲಿಗೆ ಸಮ, ಅದಕ್ಕೆ ಸಮ ಅಂದರೆ ಯಾವುದಕ್ಕೆ? ಸಂಸ್ಕೃತಕ್ಕೆ ಸಮ. ಕೆಲವು ಸಂಸ್ಕೃತದ ಪದಗಳನ್ನು ಯಥಾವತ್ತಾಗಿ ನಾವು ಕನ್ನಡದಲ್ಲಿ ಬಳಸ್ತೀವಿ. ಅವು ಸಂಸ್ಕೃತ ಪದ ಅಂತಲೂ ಕೂಡ ನಮಗೆ ಹೆಚ್ಚು ಗೊತ್ತಾಗೋದಿಲ್ಲ, ಅಷ್ಟು ಸಹಜವಾಗಿ ಅವು ಬೆರೆತುಕೊಂಡಿವೆ. ಅವುಗಳನ್ನು ತತ್ಸಮ ಅಂದರೆ. ತತ್ಸಮ ಅಂದರೆ ಏನು ಅಂದರೆ ಅದಕ್ಕೆ ಸಮ, ಸಂಸ್ಕೃತಕ್ಕೆ ಸಮ ಅಂತಕ್ಕಂಥ ಪದಗಳು. ಆ ಪದಗಳು ಹೇಗಿವೆ ಅಂತಕ್ಕಂಥದ್ದನ್ನು ಇಲ್ಲಿ ಪಟ್ಟಿ ಇದೆ ನೋಡಿ. ರಾಮ, ಭೀಮ, ಸೋಮ, ರವಿ, ಸೂರ್ಯ, ವಸಂತ, ಚಂದ್ರ, ಸ್ತ್ರೀ, ಜೀವನ, ವನ, ಮಧು, ಶ್ರೀ, ಸತಿ, ಕಮಲ, ಕಾವ್ಯ, ಆಕಾಶ, ಪಶು, ಶಿಶು, ಅಗ್ನಿ, ಆಶ್ಚರ್ಯ. ಇವೆಲ್ಲವೂ ಕೂಡ ಈ ಕನ್ನಡದಲ್ಲಿ ಸಹಜವಾಗಿ ಬಳಕೆ ಇದ್ದಾವೆ, ಆದರೆ ಕನ್ನಡದ ಪದಗಳಲ್ಲ. ಇವೆಲ್ಲವೂ ಕೂಡ ಸಂಸ್ಕೃತದ ಪದಗಳು. ಸಂಸ್ಕೃತದ ಪದಗಳನ್ನು ಅಲ್ಲಿ ಹೇಗೆ ಬಳಸ್ತಾರೋ, ಲಿಪಿ ಬೇರೆ. ಸಂಸ್ಕೃತ ದೇವನಾಗರಿ ಲಿಪಿಯಲ್ಲಿ ಬರೀತಾರೆ, ನಾವು ನಮ್ಮ ಲಿಪಿಯಲ್ಲಿ ಬರಿತೇವೆ. ಶಬ್ದ ಅದೇ. ಆ ಸಂಸ್ಕೃತದ ಪದವನ್ನು ಯಥಾವತ್ತಾಗಿ ಕನ್ನಡದಲ್ಲಿ ಏನೂ ಬದಲಾವಣೆ ಮಾಡ್ಕೊಳ್ಳಂಗೆ ಹಾಗೆ ಬಳಸಿದರೆ ಅವಕ್ಕೆ ತತ್ಸಮ ಅಂತೇಳಿ ಕರೀತಾರೆ. ಹಾಗಾದರೆ ತದ್ಭವಗಳು ಅಂದರೆ ಏನು ಈಗ ನೋಡೋಣ ಬನ್ನಿ. ನೋಡಿ, ಕೆಲವು ಸಂಸ್ಕೃತ ಪದಗಳನ್ನು ಅಲ್ಪ ಸ್ವಲ್ಪ ರೂಪಾಂತರ ಮಾಡಿಕೊಂಡು ಕನ್ನಡದಲ್ಲಿ ಬಳಸುತ್ತೇವೆ, ಅವುಗಳನ್ನು ತದ್ಭವಗಳು ಎನ್ನುವರು. ತದ್ಭವ ಅಂದರೆ ಅಲ್ಲಿ ಹುಟ್ಟಿದ್ದು, ಅದರಿಂದ ಹುಟ್ಟಿದ್ದು ಈ ಅರ್ಥ ಬರ್ತದೆ. ಅದರಿಂದ ಅಂದರೆ ಸಂಸ್ಕೃತದಿಂದ ಹುಟ್ಟಿದ್ದು. ಅಂದರೆ ತತ್ಸಮದಲ್ಲಿ ಸಂಸ್ಕೃತ ಪದ ಹೇಗಾಯ್ತು ಹಾಗೆ ಬಳಸ್ತೀವಿ, ಇಲ್ಲಿ ಸ್ವಲ್ಪ ಬದಲಾವಣೆ ಚೇಂಜ್ ಮಾಡ್ಕೊಂಡು ಬಳಸ್ತೀವಿ, ರೂಪಾಂತರ ಮಾಡಿ ಬಳಸ್ಕೊಳ್ತೀವಿ. ಇಲ್ಲಿ ಪಟ್ಟಿ ಇದೆ ನೋಡಿ, ತತ್ಸಮ ತದ್ಭವ ಪಟ್ಟಿ ಇದೆ. ಚಂದ್ರ ಇದು ಸಂಸ್ಕೃತ ಪದ, ಚಂದಿರ ಎರಡೂ ಬಳಕೆ ಇದೆ ಕನ್ನಡದಲ್ಲಿ. ಆಕಾಶ, ಆಗಸ, ಕಾರ್ಯ, ಕಜ್ಜ, ಕಾವ್ಯ, ಕಬ್ಬ, ಅಕ್ಷರ, ಅಕ್ಕರ, ರಾಜ, ರಾಯ, ಪುಸ್ತಕ, ಹೊತ್ತೆಗೆ, ಮುಖ, ಮೊಘ. ಅಂದರೆ ಎಡಭಾಗದಲ್ಲಿ ಬರ್ತಿರ್ತಕ್ಕಂಥವು ತತ್ಸಮ ಅಂದರೆ ಸಂಸ್ಕೃತ ಪದಗಳು, ಅವುಗಳಿಂದ ಹುಟ್ಟಿರ್ತಕ್ಕಂಥ ಪದಗಳು ಇವು. ಬಲಗಡೆ ಇರ್ತಕ್ಕಂಥವು ತದ್ಭವಗಳು. ಕೆಲವು ಸಂಸ್ಕೃತ ಪಟ್ಟಿಯನ್ನು ನೋಡಮ್ಮ, ತತ್ಸಮ ತದ್ಭವಗಳ ಪಟ್ಟಿಯನ್ನು. ಇಲ್ಲಿ ಪ್ರಮುಖ ತತ್ಸಮ ತದ್ಭವಗಳ ಪಟ್ಟಿಯನ್ನು ಕೊಟ್ಟಿದ್ದೇನೆ ನೋಡಿ. ಅಕ್ಷಯ, ಅಚ್ಚಯ, ಅಕ್ಷತೆ, ಅಚ್ಚತೆ, ಅಗ್ರ, ಅಗ್ಗ, ಅಗ್ನಿ, ಅಗ್ಗಿ, ಅದ್ಭುತ, ಅದ್ಭುತ, ಅಟವಿ, ಅಡವಿ, ಆಕಾರ, ಆಗರ, ಆಜ್ಞಾ, ಆಣೆ, ಆರ್ಯ, ಅಜ್ಜ, ಆಶಾ, ಆಸೆ. ಅದೇ ರೀತಿ ಈ ಪಟ್ಟಿ ನೋಡಿ. ಉದ್ಯೋಗ, ಉಜ್ಜುಗ, ಉಪಾಧ್ಯಾಯ, ಓಜ. ಓಜ ಅಂತ ನಾಡೋಜ ಅನ್ನೋ ಪದದಲ್ಲಿ ಬರ್ತಲ್ಲ ಆ ರೀತಿ. ಏಕ, ಎಕ್ಕ, ಐಶ್ವರ್ಯ, ಐಸಿರಿ, ಕರ್ತೃ, ಕರ್ತ, ಕಥಾ, ಕತೆ, ಕನ್ಯಾ, ಕನ್ಯೆ, ಕರ್ಪೂರ, ಕಪ್ಪುರ, ಕವಿ, ಕಬ್ಬಿಗ, ಕಸ್ತೂರಿ, ಕತ್ತೂರಿ.
ಅಂದರೆ ಪ್ರಮುಖವಾಗಿರ್ತಕ್ಕಂಥ ಕೆಲವು ಪದಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೇನೆ. ಇವಿಷ್ಟೇ ಪದಗಳಲ್ಲ, ಸಾಕಷ್ಟು ಪದಗಳಿದೆ. ಇನ್ನೊಂದು ಸ್ವಲ್ಪ ಪಟ್ಟಿಯನ್ನು ನೋಡೋಣ. ಬನ್ನಿ ಮುಂದಿನ ಪಟ್ಟಿಯನ್ನು ನೋಡೋಣ. ಇಲ್ಲಿ ಒಂದು ಪಟ್ಟಿ ಇದೆ ನೋಡಿ, ತತ್ಸಮ ತದ್ಭವ ಪಟ್ಟಿ. ಕ್ಷಣ ಚಣ, ಕಾಂಚನ ಕಾಂಚಾಣ, ಕಾಕಾ ಕಾಗೆ, ಕೀರ್ತಿ ಕೀರುತಿ, ಕೋಕಿಲ ಕೋಗಿಲೆ, ಕ್ರೌಂಚ ಕೊಂಚೆ, ಕ್ಷಾರ ಖಾರ, ಕ್ಷೀರ ಕೀರ, ಸೀತಾ ಸೀತೆ, ಗ್ರಂಥಿ ಗಂಟು, ಗಂಗಾ ಗಂಗೆ, ಗರ್ಭ ಗಬ್ಬ, ಗುರು ಗೊರವ, ಗುಹಾ ಗವಿ, ಗೃಹ ಗೇಹ, ಗೋಪಾಲ ಗೋವಳ, ಚಂಪಕ ಸಂಪಿಗೆ, ಚತುರ ಚದುರ. ಇಲ್ಲಿ ಇರ್ತಕ್ಕಂಥ ಪದಗಳನ್ನು ನೋಡಿ. ಕೆಲವು ಸಂಸ್ಕೃತದಲ್ಲಿ ಈಗ ಸೀತಾ ಇದ್ದದ್ದು ಸೀತೆ ಅಂದ್ರೆ ಇಳಿ ಇರ್ತಕ್ಕಂಥ ಪದದ್ದು ಯಕಾರಾತ್ವವನ್ನು ಪಡ್ಕೊಳ್ತದೆ. ಹಾಗೆ ಅನೇಕ ಪದಗಳನ್ನು ನೀವು ನೋಡ್ಬೋದು. ಗಂಗಾ ಇದ್ದದ್ದು ಗಂಗೆ ಆಗ್ತದೆ. ಅಂದರೆ ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಸಂಸ್ಕೃತ ಪದಗಳು, ಕೆಲವು ಪದಗಳು ಕನ್ನಡಕ್ಕೆ ಬರ್ತವೆ. ಈ ರೀತಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗಿ ಬಂದು ಅವು ತದ್ಭವ ರೂಪವನ್ನು ಪಡ್ಕೊಂಡು ಕನ್ನಡದಲ್ಲಿ ಬಳಕೆ ಇವೆ ಅಂತಕ್ಕಂಥದ್ದನ್ನು ನೋಡೋಣ. ಬನ್ನಿ ಇನ್ನೊಂದು ಪಟ್ಟಿಯನ್ನು ನೋಡೋಣ. ಆ ಪಟ್ಟಿಯಲ್ಲಿ ಯಾವ್ಯಾವ ಶಬ್ದಗಳಿದೆ ಅಂತಕ್ಕಂಥದ್ದನ್ನು ಗಮನಿಸೋಣ. ಇಲ್ಲಿ ನೋಡಿ, ಚತುರ್ಥಿ ಚೌತಿ, ಛತ್ರಿ ಸತ್ರಿ, ಛಾಯಾ ಛಾಯೆ, ಜಟಾ ಜಡೆ, ಜನ್ಮ ಜನುಮ, ದಯಾ ದಯೆ, ಕಲಶ ಕಳಶ, ಮುಖ ಮೊಗ, ವೈಶಾಖ ಬೇಸಗೆ, ಧಾತೃ ದಾತಾರ, ರಾಕ್ಷಸ ರಕ್ಕಸ, ಸಂಧ್ಯಾ ಸಂಜೆ, ವೀಣಾ ಬೀಣೆ, ಶರ್ಕರ ಸಕ್ಕರೆ, ವೀರ ಬೀರ, ಶುಂಠಿ ಸುಂಠಿ, ಪತಿರ್ವತೆ ಹದಿಬದೆ, ವೃಷಭ ಬಸವ. ಇಲ್ಲಿ ನೀವು ಪದಗಳನ್ನು ಗಮನಿಸಿ. ಇಲ್ಲಿಯೂ ಕೂಡ ಅದೇ ಪದಗಳು ಸ್ವಲ್ಪ ದಯಾ ದಯೆ ಆ ರೀತಿ ಪದಗಳು ಕೂಡ, ವೀಣಾ ವೀಣೆ ಈ ರೀತಿಯೂ ಇದ್ದಾವೆ. ಬಹಳಷ್ಟು ವ್ಯತ್ಯಾಸ ಇರ್ತಕ್ಕಂಥ ಪದಗಳು ಕೂಡ ಇದ್ದಾವೆ. ಉದಾಹರಣೆಗೆ ಪತಿರ್ವತೆ, ಹದಿಬದೆ, ವೃಷಭ, ಬಸವ. ಅಂದರೆ ಇವು ಒಂದು ನಿರ್ದಿಷ್ಟವಾದ ನಿಯಮ ಇರಲ್ಲ. ನಾವು ಅಭ್ಯಾಸ ಬಲದಿಂದ ಇವುಗಳನ್ನು ತಿಳ್ಕೊಳ್ತಾ ಹೋಗ್ತೀವಿ. ಬೇರೆ ಬೇರೆ ನಾವು ಪಾಠವನ್ನು ಓದುವಾಗ, ನಾವು ಬೇರೆ ಬೇರೆ ಲೇಖನಗಳನ್ನು ಓದುವಾಗ ಇವು ಅಭ್ಯಾಸ ಬಲದಿಂದ ನಮಗೆ ಪರಿಚಯ ಆಗ್ತಾ ಹೋಗ್ತವೆ. ಮತ್ತು ತತ್ಸಮ ತದ್ಭವಗಳನ್ನ ಈ ರೀತಿ ಅಭ್ಯಾಸ ಬಲದಿಂದಲೇ ನಾವು ಅವುಗಳಲ್ಲಿ ಪರಿಣಿತಿಯನ್ನು ಪಡೆದುಕೊಳ್ಬೇಕಾಗ್ತದೆ. ಬನ್ನಿ ಇನ್ನಷ್ಟು ಪದಗಳು ನೋಡೋಣ. ಈ ಪಟ್ಟಿಯನ್ನು ನಾವು ಇಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಪದಗಳಿದ್ದಾವೆ. ಕೆಲವು ಪದಗಳನ್ನು ಇಲ್ಲಿ ನೋಡಿ. ಇನ್ನೊಂದು ಸ್ವಲ್ಪ ಪದಗಳನ್ನು ಕೊಟ್ಟಿದ್ದೇನೆ. ವ್ಯಾಘ್ರ ಬಗ್ಗ, ರಕ್ಷಾ ರೆಕ್ಕೆ, ಪಕ್ಷಿ ಹಕ್ಕಿ, ಹಂಸ ಅಂಚೆ, ವ್ಯವಸಾಯ ಬೇಸಾಯ, ಬ್ರಹ್ಮ ಬೊಮ್ಮ, ರತ್ನ ರತುನ ರನ್ನ ಬಳಕೆ ಇದೆ, ಮೃಗ ಮಿಗ, ವಿಜ್ಞಾನ ಭಿನ್ನಾಣ, ಸಂಜ್ಞ ಸನ್ನೆ. ಇಷ್ಟು ಪದಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ನಾನು ಮೊದಲೇ ಹೇಳಿದ್ದೇನೆ, ಇವಿಷ್ಟೇ ಅಲ್ಲ, ಅನೇಕ ಪದಗಳಿದ್ದಾವೆ. ನಿಮಗೊಂದು ಪರಿಚಯ ಆಗಲಿ ಪದಗಳು ಅನ್ನೋ ಕಾರಣಕ್ಕಾಗಿ ಮುಖ್ಯವಾದ ಕೆಲವು ತತ್ಸಮ ತದ್ಭವಗಳ ಪಟ್ಟಿಯನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ನಿಮಗೆ ಅಭ್ಯಾಸ ಬಲದಿಂದ ಹೆಚ್ಚು ಹೆಚ್ಚು ಪರಿಚಯ ಆಗ್ತಾ ಹೋಗ್ತದೆ. ಮತ್ತು ಪರಿಚಯ ಆದಾದಾಗ ಒಂದೊಂದೇ ಪದಗಳು ನಮ್ಮವೇ ಆಗಿ ನಮ್ಮ ಜ್ಞಾನಕ್ಕೆ ಅವು ಸೇರ್ತಾ ಹೋಗ್ತವೆ. ಇಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಂತ ಇನ್ನೊಂದು ಅಂಶ ಏನಪ್ಪ ಅಂದರೆ, ಈ ತತ್ಸಮ ತದ್ಭವಗಳು ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಮತ್ತು ದೇಶ ಅನ್ಯ ದೇಶ ಪದಗಳು ಗೊತ್ತಾಯಿತು. ಈ ತತ್ಸಮ ತದ್ಭವಗಳು ಮತ್ತು ಅನ್ಯ ದೇಶ ಪದಗಳಿಗಿರುವ ವ್ಯತ್ಯಾಸವೇನು? ಅನ್ಯ ದೇಶ ಪದ ಅಂದರೆ ಏನು ಹೇಳಿದ್ವಿ? ಬೇರೆ ಭಾಷೆಯಿಂದ ಬಂದ ಪದಗಳೆಲ್ಲವೂ ಕೂಡ ಅನ್ಯ ದೇಶ ಪದಗಳು ಅಂತ. ಮತ್ತು ಸಂಸ್ಕೃತ ಬೇರೆ ಭಾಷೆಯಿಂದ ಬಂದವು, ಇವಕ್ಕೆ ಯಾಕೆ ಸಪ್ರೇಟ್ ಹೆಸರು? ಇವು ಅನ್ಯ ದೇಶ ಪದಗಳಲ್ಲೇ ಬಳಕೆ ಆಗಬಹುದಾಗಿತ್ತಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ನಿಮಗೆ ಹುಟ್ಟಬಹುದು. ಹೌದು, ಇವು ಕೂಡ ಅನ್ಯ ದೇಶ ಪದಗಳೇ.
ಸಂಸ್ಕೃತ ನಾವು ಯಾಕಂದರೆ ಅನ್ಯ ದೇಶ ಪದ ಹೇಳ್ಬೇಕಾದ್ರೆ ಬೇರೆ ದೇಶದಿಂದ ಬಂದ ಪದಗಳು ಅಂತ ಹೇಳಿಲ್ಲ, ಬೇರೆ ಭಾಷೆಯಿಂದ ಬಂದ ಪದಗಳು. ತತ್ಸಮಗಳು ತದ್ಭವ ಇವು ಕೂಡ ಅನ್ಯ ದೇಶ ಪದಗಳೇ. ಆದರೆ ಕನ್ನಡದ ಮೇಲೆ ಸಂಸ್ಕೃತದ ಪ್ರಭಾವ ಹೆಚ್ಚು ಇದ್ದು ಬೇರೆ ಭಾಷೆಗಳಿಂದ ಬಂದ ಪದಗಳಿಗಿಂತ ಅತಿ ಹೆಚ್ಚು ಪದಗಳು ಸಂಸ್ಕೃತದಿಂದ ಬಂದಿದ್ದಾವೆ. ಹಾಗಾಗಿ ಆ ಅನ್ಯ ದೇಶ ಪದಗಳಲ್ಲಿಯೇ ಒಂದು ಭಾಗ ಇದು ಸಂಸ್ಕೃತಕ್ಕಾಗಿ. ಯಾಕಂದರೆ ಭಾಳಷ್ಟು ಪದಗಳು ಇರೋದರಿಂದ ಅವುಗಳನ್ನು ವಿಶೇಷವಾಗಿ ನೋಡ್ತಕ್ಕಂಥ, ವಿಶೇಷವಾಗಿ ಅಭ್ಯಾಸ ಮಾಡ್ತಕ್ಕಂಥ ಅವಶ್ಯಕತೆ ಇತ್ತು. ಅದಕ್ಕಾಗಿ ಅವಕ್ಕೆ ತತ್ಸಮ ತದ್ಭವ ಅಂತ ಇದ್ದಾರೆ. ಒಂದು ಕಾಲಘಟ್ಟದಲ್ಲಿ ಕನ್ನಡ ಸಂಸ್ಕೃತದಿಂದನೇ ಹುಟ್ಟಿತ್ತು, ಹೀಗೆಲ್ಲ ಇತ್ತು. ಆ ಸಂಸ್ಕೃತನೇ ಮೂಲ ಕನ್ನಡಕ್ಕೆ ಅಂತ. ಈಗ ಅದು ಆ ಅಂಶ ಇಲ್ಲ. ಈಗ ಸಂಶೋಧನೆಗಳು ಸಂಸ್ಕೃತದಿಂದ ಕನ್ನಡ ಹುಟ್ಟಿಲ್ಲ ಅಂತಕ್ಕಂಥದ್ದನ್ನು ಸಾಬೀತು ಮಾಡಿರೋದ್ರಿಂದ ಅದು ಬೇರೆ ಚರ್ಚೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ತತ್ಸಮ ತದ್ಭವ. ಈಗ ದೇಶ ಅನ್ಯ ದೇಶ ಪದ ಅಂದಾಗ ಬೇರೆ ಭಾಷೆಯಿಂದ ಬಂದವೆಲ್ಲವೂ ಅನ್ಯ ದೇಶ. ಬೇರೆ ಭಾಷೆ ಅಂದರೆ ಸಂಸ್ಕೃತನೂ ಬೇರೆ ಭಾಷೆ, ಅದು ಕೂಡ ಅನ್ಯ ದೇಶ ಪದದಲ್ಲೇ ಬರ್ಬೋದಾಗಿತ್ತಲ್ಲ ಅಂತ. ಹೌದು, ತತ್ಸಮ ತದ್ಭವ ಕೂಡ ಅನ್ಯ ದೇಶ ಪದಗಳೇ. ಆದರೆ ಅವು ಭಾಳ ದೊಡ್ಡ ಪ್ರಮಾಣದಲ್ಲಿರೋದ್ರಿಂದ ಅದಕ್ಕೊಂದು ಸಪ್ರೇಟ್ ಒಂದು ಭಾಗವನ್ನು ಮಾಡಿ ಅದನ್ನ ಇಟ್ಟಿದ್ದಾರೆ. ಭಾಳಷ್ಟು ಪದಗಳು ಕನ್ನಡದಲ್ಲಿ ಅವು ಬಳಕೆ ಇದ್ದಾವೆ ಅಂಥೇಳಿ. ಇಷ್ಟು ತತ್ಸಮ ತದ್ಭವಗಳು, ದೇಶ ಅನ್ಯ ದೇಶ ಪದಗಳು, ಇವುಗಳ ಬಗ್ಗೆ ಇರ್ತಕ್ಕಂಥ ಬಹಳ ಮುಖ್ಯವಾದಂಥ ಸಂಗತಿ. ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಸ್ನೇಹಿತರೆ, ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಆಗ್ತದೆ. ದೇಶ ಅನ್ಯ ದೇಶ ಪದಗಳು ಮತ್ತು ತತ್ಸಮ ತದ್ಭವಗಳು ಅಂತಕ್ಕಂಥ ಅಧ್ಯಾಯ. ಈ ಅಧ್ಯಾಯ ಮುಗೀತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇದುವರೆಗೂ ನಾವು ಏನು ಕಲ್ತ್ವಿ ಅಂತಕ್ಕಂಥದ್ದನ್ನು, ಮುಖ್ಯಾಂಶಗಳನ್ನು, ಈ ಅಧ್ಯಾಯದಲ್ಲಿ ನಾವು ಏನೇನು ಕಲ್ತ್ವಿ ಅಂತಕ್ಕಂಥದ್ದನ್ನು ಒಂದು ಸಾರಿ ಈಗ ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಳೋಣ. ಇದರಿಂದ ನಾವು ಕಲ್ತಿರ್ತಕ್ಕಂಥ ಕಲಿಕಾಂಶಗಳು ಭಾಳ ಸ್ಪಷ್ಟವಾಗಿ ನಮ್ಮ ಮನಸ್ಸಿನಲ್ಲಿ ಉಳಿತದೆ. ಬನ್ನಿ ಏನೇನನ್ನು ಕಲ್ತೀವಿ ಅಂತ ನೋಡೋಣ. ಮೊದಲನೇದಾಗಿ, ನಾವು ದಿನನಿತ್ಯದ ಭಾಷಾ ಬಳಕೆಯಲ್ಲಿ ಕೇವಲ ನಮ್ಮ ಅಚ್ಚ ಕನ್ನಡದ ಜೊತೆಗೆ ಬೇರೆ ಬೇರೆ ಭಾಷೆಗಳಿಂದ ಬಂದಿರತಕ್ಕಂಥ ಪದಗಳನ್ನು ಬಳಸ್ತೇವೆ. ಕೇವಲ ನಮ್ಮ ಕನ್ನಡದ ಪದಗಳಲ್ಲ, ಬೇರೆ ಭಾಷೆಗಳಿಂದ ಬಂದಿರತಕ್ಕಂಥ ಪದಗಳನ್ನು ಕೂಡ ನಾವು ಬಳಸ್ತೇವೆ ಅಂತಕ್ಕಂಥದ್ದನ್ನು ನೋಡಿದ್ವಿ. ಎರಡನೇ ಅಂಶ, ನಾವು ಹೀಗೆ ಬಳಸುವ ಪದಗಳಲ್ಲಿ ನಮ್ಮ ಅಚ್ಚ ಕನ್ನಡದ ಪದಗಳನ್ನು ದೇಶ ಪದಗಳು ಎಂದು, ಮತ್ತು ಬೇರೆ ಬೇರೆ ಭಾಷೆಗಳಿಂದ ಬಂದಿರತಕ್ಕಂಥ ಪದಗಳನ್ನು ಅನ್ಯ ದೇಶ ಪದಗಳು ಅಂತೇಳಿ ಕರೀತಾರೆ ಅಂತಕ್ಕಂಥ ಅಂಶವನ್ನು ಕೂಡ ನಾವು ಕಲ್ತ್ವಿ. ದೇಶ ಪದಗಳು ಅಂದ್ರೇನು, ಅನ್ಯ ದೇಶ ಪದಗಳು ಅಂದರೆ ಏನು ಅಂತಕ್ಕಂಥದ್ದನ್ನು ಹೇಳುವಾಗ ನಾವು ಹೀಗೆ ಹೇಳಿದ್ವಿ, ನಮ್ಮ ಭಾಷೆಯ ಪದಗಳು ದೇಶ ಪದಗಳು, ಬೇರೆ ಭಾಷೆಯಿಂದ ಬಂದಿರತಕ್ಕಂಥ ಎಲ್ಲ ಪದಗಳು ಅನ್ಯ ದೇಶ ಪದಗಳು ಅಂತಕ್ಕಂಥದ್ದನ್ನು ನಾವು ಕಲ್ತ್ವಿ. ಇದಾದ ಮೇಲೆ ಮುಂದಿನ ಮುಖ್ಯಾಂಶ ಏನಪ್ಪ ಅಂದರೆ, ಅನ್ಯ ದೇಶ ಪದಗಳಲ್ಲಿ ಇಂಗ್ಲೀಷ್, ಹಿಂದಿ, ಪರ್ಷಿಯನ್, ಪೋರ್ಚುಗೀಸ್ ಮುಂತಾದ ಭಾಷೆಗಳ ಪದಗಳು ಹೆಚ್ಚಾಗಿ ಇವೆ. ಈ ಅಂಶವನ್ನು ನೋಡಿದ್ವಿ. ಕನ್ನಡ ನಾಡು ಬೇರೆ ಬೇರೆ ಭಾಷಿಕರ ಆಡಳಿತಕ್ಕೆ ಒಳಪಟ್ಟ ಕಾರಣ ಆ ಆಡಳಿತಗಾರರ ಭಾಷೆಯ ಶಬ್ದಗಳು ಕನ್ನಡಕ್ಕೆ ಬಂದು ಸೇರಿವೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಲ್ತ್ವಿ. ಹೀಗೆ ಬೇರೆ ಬೇರೆ ಭಾಷೆಗಳಿಂದ ಪದಗಳು ಬಂದು ಸೇರಿರುವುದರಿಂದ ಕನ್ನಡದ ಶಬ್ದ ಸಂಪತ್ತು ಅಥವಾ ಪದ ಸಂಪತ್ತು ಅಗಾಧವಾಗಿ ಬೆಳೆದಿದೆ. ಅಂದರೆ ನಮ್ಮ ಭಾಷೆಗೆ ಬೇರೆ ಬೇರೆ ಭಾಷೆಯ ಶಬ್ದಗಳು ಬಂದು ಸೇರಿರುವುದರಿಂದ ಅದು ನಮ್ಮ ಭಾಷೆಗೆ ಸಂಕಟ ಅಲ್ಲ, ಸೌಲಭ್ಯ ಆಗಿ ನಮಗೆ ಅದು ಸಿಕ್ಕಿದೆ. ಇದರಿಂದ ನಮ್ಮ ಭಾಷೆಯ ಶಬ್ದಗಳ ಸಂಖ್ಯೆ ಹೆಚ್ಚಿಯಾಗಿದೆ, ಭಾಷೆ ಬೆಳೆದಿದೆ ಅಂತಕ್ಕಂಥ ಅಂಶವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕಲ್ತ್ವಿ. ಇನ್ನು ಬೇರೆ ಬೇರೆ ಭಾಷೆಗಳಿಂದ ಬಂದ ಪದಗಳಲ್ಲಿ ಸಂಸ್ಕೃತದಿಂದ ಬಂದ ಪದಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅವುಗಳ ಬಳಕೆಗೆ ಸಂಬಂಧಿಸಿದಂತೆ ತತ್ಸಮ ತದ್ಭವ ಎಂಬ ಪದಗಳನ್ನು ಬಳಸ್ತೇವೆ. ಅನ್ಯ ದೇಶ ಪದಗಳಲ್ಲಿಯೇ ಒಂದು ಅಂಗ ತತ್ಸಮ ತದ್ಭವ. ಆ ತತ್ಸಮ ತದ್ಭವಗಳು ಸಂಸ್ಕೃತದಿಂದ ಬಂದ ಶಬ್ದಗಳಿಗೆ ಮಾತ್ರ ಸಂಬಂಧಪಟ್ಟಂಥ ಶಬ್ದಗಳನ್ನು ಹೇಳುವಾಗ ತತ್ಸಮ ತದ್ಭವ ಬಳಸ್ತೀವಿ. ಅಂದರೆ ತತ್ಸಮ ತದ್ಭವ ಅಂತ ನಾವು ಬಳಸಿದ್ವಿ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂಥ ಪದಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತಕ್ಕಂಥ ಅಂಶವನ್ನು ಕಲ್ತ್ವಿ. ಸಂಸ್ಕೃತದ ಪದಗಳನ್ನು ಎಷ್ಟೂ ಬದಲಿಸದೆ ಅಲ್ಲಿ ಹೇಗೆ ಬಳಸ್ತಾರೋ ಹಾಗೇ ಕನ್ನಡದಲ್ಲಿ ಅವುಗಳನ್ನು ಬಳಸಿದರೆ ಅವಕ್ಕೆ ತತ್ಸಮ ಎಂದು, ಮತ್ತು ಅಲ್ಪ ಸ್ವಲ್ಪ ಬದಲಾಯಿಸಿಕೊಂಡು ಅವುಗಳನ್ನು ನಾವು ಕನ್ನಡದಲ್ಲಿ ಬಳಸಿದರೆ ಅವಕ್ಕೆ ತದ್ಭವ ಅಂತಾರೆ ಅಂದರೆ ತತ್ಸಮ ತದ್ಭವ ಅಂದರೆ ಏನು ಅಂತಕ್ಕಂಥದ್ದನ್ನು ಕಲ್ತ್ವಿ. ಸಂಸ್ಕೃತದಲ್ಲಿ ಬಳಸ್ತಕ್ಕಂಥ ಪದಗಳನ್ನು ನಾವು ಹೇಗಿದ್ದಾವೆ ಹಾಗೇ ಬಳಸಿದರೆ ಅವಕ್ಕೆ ತತ್ಸಮಗಳು, ಮತ್ತು ಅಲ್ಲಿರ್ತಕ್ಕಂಥ ಪದಗಳನ್ನು ಅಲ್ಪ ಸ್ವಲ್ಪ ರೂಪಾಂತರ ಮಾಡಿ ಬಳಸಿದರೆ ಅವಕ್ಕೆ ತದ್ಭವಗಳು ಅಂತಾರೆ ಅಂತಕ್ಕಂಥ ಅಂಶವನ್ನು ಕೂಡ ನಾವು ಕಲ್ತ್ವಿ. ಅನೇಕ ಸಂಸ್ಕೃತ ಪದಗಳನ್ನು ತತ್ಸಮ ತದ್ಭವಗಳು ಹೇಗೆ ರಚನೆ ಆಗ್ತವೆ ಅಂತಕ್ಕಂಥ ಉದಾಹರಣೆಗಳನ್ನು ಕೂಡ ನಾವು ಅನೇಕ ಉದಾಹರಣೆಗಳನ್ನು
ನೋಡಿದ್ವಿ. ಇಷ್ಟು ಈ ಅಧ್ಯಾಯದಲ್ಲಿ ಕಲ್ತಿರ್ತಕ್ಕಂಥ ಮುಖ್ಯಾಂಶಗಳು. ಈಗ ಈ ಅಧ್ಯಾಯವನ್ನು ನಾವು ಎಷ್ಟರ ಮಟ್ಟಿಗೆ ಕಲ್ತ್ವಿ ಅಂತಕ್ಕಂಥದ್ದನ್ನು ಕೆಲವು ಅಭ್ಯಾಸದ ಪ್ರಶ್ನೆಗಳನ್ನು ನಾನು ಇಲ್ಲಿ ಕೊಡ್ತೇನೆ. ಆ ಪ್ರಶ್ನೆಗಳನ್ನು ನೀವು ಉತ್ತರಿಸೋದ್ರ ಮೂಲಕ ನಮ್ಮ ಕಲಿಕೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಅಂತಕ್ಕಂಥದ್ದನ್ನು ನಮ್ಮಷ್ಟಕ್ಕೆ ನಾವೇ ಅವನ್ನ ಮೌಲ್ಯಮಾಪನವನ್ನು ಮಾಡ್ಕೊಳ್ತಕ್ಕಂಥದ್ದು ಒಂದು ಯಾವುದೇ ಒಂದು ಶೈಕ್ಷಣಿಕ ಚಟುವಟಿಕೆಯ ಅಂತ್ಯದಲ್ಲಿ ಬರ್ತಕ್ಕಂಥ ಒಂದು ಒಳ್ಳೆಯ ಕ್ರಮ. ಬನ್ನಿ ಈಗ ಅಭ್ಯಾಸಗಳಿಗೆ ನಾವು ಹೋಗೋಣ. ಈ ಅಭ್ಯಾಸಗಳು ಆರಂಭ ಆಗುವ ಸಂದರ್ಭದಲ್ಲಿ ಕೆಲವು ಸೂಚನೆಗಳನ್ನು ನಿಮಗೆ ನಾನು ಕೊಡಬೇಕು. ಈ ಅಭ್ಯಾಸದಲ್ಲಿ ಕೆಲವು ಬಿಟ್ಟ ಸ್ಥಳ ತುಂಬವು, ಕೆಲವೊಂದು ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗ್ತದೆ. ನೀವು ಮಾಡಬೇಕಾದಂಥ ಸಂಗತಿ ಏನು ಅಂದರೆ, ಈ ಪ್ರಶ್ನೆಗಳು ಬಂದಾಗ ಅದರ ನಂತರ ಉತ್ತರಗಳು ಬರ್ತವೆ, ಅಲ್ಲಿಗೆ ಯಾವ ಕಾರಣಕ್ಕೂ ನೀವು ಹೋಗಬಾರ್ದು. ಅಂದರೆ ಪ್ರಶ್ನೆಯನ್ನು ಉತ್ತರ ನಿಮ್ಮ ಹಂತದಲ್ಲೇ ನೀವು ಉತ್ತರವನ್ನು ಬರೀಬೇಕು. ಬರೆಯುವಾಗನೇ ಏನಾದರೂ ನಿಮಗೆ ಉತ್ತರ ಗೊತ್ತಾಗಲಿದ್ದರೆ ವಿಡಿಯೋವನ್ನು ಮುಂದಕ್ಕೆ ಹೋಗಬಾರ್ದು, ಹಿಂದಕ್ಕೆ ಹೋಗಿ ಅಲ್ಲಿ ನಾವು ಏನು ಕಲ್ತ್ವಿ ಆ ವಿಷಯವನ್ನು ನೀವು ನೋಡಿಕೊಂಡು ಆಮೇಲೆ ಅದನ್ನು ಪರ್ಫೆಕ್ಟ್ ಮಾಡಿಕೊಂಡು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬರ್ಕೋಬೇಕು. ಉತ್ತರ ಬರೆದು ಎಲ್ಲ ಉತ್ತರಗಳು ಬರೆದು ಆದ ಮೇಲೆ ನಾನು ನಿಮಗೆ ಉತ್ತರವನ್ನು ಚೆಕ್ ಮಾಡಲಿಕ್ಕೆ ಎದುರಿಗಿರೋದಿಲ್ವಲ್ಲ, ಆ ಕಾರಣಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದೇನೆ ಕೊನೆಗೆ. ಆಮೇಲೆ ಆ ಉತ್ತರಗಳನ್ನು ನೀವು ನೋಡಿಕೊಂಡು ಎಷ್ಟರ ಮಟ್ಟಿಗೆ ಕಲಿಕೆ ಆಗಿದೆ ಅಂತಕ್ಕಂಥದ್ದನ್ನು ನೀವು ದೃಢಪಡಿಸ್ಕೊಳ್ಬೇಕು. ಯಾವ ಕಾರಣಕ್ಕೂ ಕೂಡ ನೀವು ಉತ್ತರಕ್ಕೆ ಮೊದಲೇ ಹೋಗಬೇಡಿ. ಬನ್ನಿ ಪ್ರಶ್ನೆಗಳನ್ನು ನೋಡೋಣ. ಈಗ ಮೊದಲ ಪ್ರಶ್ನೆಗಳು ಬಂದು ನೋಡಿ. ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆಯ್ದುಕೊಂಡು ಉತ್ತರಿಸಿರಿ. ಮೊದಲ ಪ್ರಶ್ನೆ ಹೀಗಿದೆ, ಮಲ್ಟಿಪಲ್ ಚಾಯ್ಸ್ನಲ್ಲಿ. ಅಚ್ಚ ಕನ್ನಡ ಶಬ್ದಗಳನ್ನು ಡ್ಯಾಶ್ ಎನ್ನುವರು. ಅಚ್ಚ ಕನ್ನಡ ಶಬ್ದಗಳನ್ನು ಡ್ಯಾಶ್ ಎನ್ನುವರು. 4 ಆಯ್ಕೆಗಳಿದ್ದಾವೆ ನೋಡಿ. ಅನ್ಯದೇಶ ಪದಗಳು, ತತ್ಸಮಗಳು, ತದ್ಭವಗಳು, ದೇಶ್ಯ ಪದಗಳು. ಈ 4ರಲ್ಲಿ ಯಾವುದು ಸರಿ ಉತ್ತರ ಅಂತಕ್ಕಂಥದ್ದನ್ನು ನೀವು ಬರೀಬೇಕು. ಒಂದು ನೋಟ್ಸ್ನಲ್ಲಿ ಅದನ್ನು ಬರೆದು ಅಭ್ಯಾಸ ಮಾಡೋದು ಭಾಳ ಒಳ್ಳೆಯ ಕ್ರಮ. ಎರಡನೆಯದು, ಸಂಸ್ಕೃತ ಪದಗಳನ್ನು ಎಷ್ಟೂ ಬದಲಾವಣೆ ಮಾಡಿಕೊಳ್ಳದೆ ಅಲ್ಲಿದ್ದ ಹಾಗೆಯೇ ಬಳಸಿದರೆ ಅವನ್ನು ಡ್ಯಾಶ್ ಎನ್ನುವರು. ಸಂಸ್ಕೃತ ಪದಗಳನ್ನು ಎಷ್ಟೂ ಬದಲಾವಣೆ ಮಾಡಿಕೊಳ್ಳದೆ ಅಲ್ಲಿದ್ದ ಹಾಗೆಯೇ ಬಳಸಿದರೆ ಅವನ್ನು ಡ್ಯಾಶ್ ಎನ್ನುವರು. ಆಯ್ಕೆಗಳು 4: ಅನ್ಯದೇಶ ಪದಗಳು, ತತ್ಸಮಗಳು, ತದ್ಭವಗಳು, ದೇಶ್ಯ ಪದಗಳು. ಇವುಗಳಲ್ಲಿ ಯಾವುದು ಸರಿ ಉತ್ತರ ಅಂತಕ್ಕಂಥದ್ದನ್ನು ನೀವು ವಿಚಾರ ಮಾಡಿ ಆಯ್ದುಕೊಂಡು ಉತ್ತರವನ್ನು ತುಂಬಿ. ಇಲ್ಲಿ 3ನೇ ಪ್ರಶ್ನೆ ನೋಡೋಣ. ಈಗ ಪೆನ್ನು ಇದು ಒಂದು ಡ್ಯಾಶ್. ಅನ್ಯದೇಶ ಪದ, ತತ್ಸಮ, ತದ್ಭವ, ದೇಶ್ಯ ಪದ. ಪೆನ್ನು ಇದು ಒಂದು ಡ್ಯಾಶ್. ಇದರಲ್ಲಿ ಈ 4 ಆಯ್ಕೆಗಳಲ್ಲಿ ಯಾವುದು ಸರಿ ಉತ್ತರ ಅಂತಕ್ಕಂಥದ್ದನ್ನು ನೀವು ಬರೀಬೇಕು. 4ನೇದು ನೋಡಿ, ದೇಶ್ಯ ಪದಕ್ಕೆ ಉದಾಹರಣೆ ಆಗುವ ಪದ. ದೇಶ್ಯ ಪದಕ್ಕೆ ಉದಾಹರಣೆ ಆಗುವ ಪದ. ಇಲ್ಲಿ ಆಯ್ಕೆಗಳು 4 ಯಾವಿದ್ದಾವೆ? ರಸ್ತೆ, ಆಸ್ಪತ್ರೆ, ಅಣ್ಣ. ನೋಡಿ ಕೊನೆಯ ಆಯ್ಕೆ ನೋಡಿ, ಓ ಆ ಈ 3 ಅಲ್ಲ. ಹಾಗೇನಾದರೂ ಇದ್ದರೆ ಆ ಉತ್ತರ ಇದ್ದರೆ ಅದನ್ನು ನೀವು ಬರಿಬೇಕಾಗ್ತದೆ. ಇಲ್ಲಿ ಭಾಳ ಸೂಕ್ಷ್ಮವಾಗಿ ನೀವು ಆ ಪ್ರಶ್ನೆಯನ್ನು ಗಮನಿಸಿ ಉತ್ತರವನ್ನು ಕೊಡಬೇಕು. ಇನ್ನು ಇಲ್ಲಿ ಈ ಮಲ್ಟಿಪಲ್ ಚಾಯ್ಸ್ನಲ್ಲಿ ಅಂದರೆ ಬಹು ಆಯ್ಕೆಯ ಉತ್ತರವನ್ನು ಬರೀತಕ್ಕಂಥ ಈ ಪ್ರಶ್ನೆಯಲ್ಲಿ ಈ ವಿಭಾಗದಲ್ಲಿ ಮುಂದಿನ ಪ್ರಶ್ನೆ ಏನಿದೆ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ. 5ನೆಯ ಪ್ರಶ್ನೆ ಹೀಗಿದೆ ನೋಡಿ. ಪರ್ಷಿಯನ್ ಭಾಷೆಯಿಂದ ಬಂದ ಪದವಿದು ಡ್ಯಾಶ್. ಈ 4 ಪದ ಆಯ್ಕೆಗಳಲ್ಲಿ ಯಾವುದು ಪರ್ಷಿಯನ್ ಭಾಷೆಯಿಂದ ಬಂದ ಪದ ಅಂತಕ್ಕಂಥದ್ದನ್ನು ಉತ್ತರ ಬರೀಬೇಕು. ಆಯ್ಕೆಗಳು ಸರ್ಕಾರ, ಬಸ್ಸು, ಚುನಾವಣೆ, ಅನಾನಸ್ಸು. ಆಯ್ಕೆ ಮತ್ತೊಮ್ಮೆ ಸರ್ಕಾರ, ಬಸ್ಸು, ಚುನಾವಣೆ, ಅನಾನಸ್ಸು. ಇವುಗಳಲ್ಲಿ ಪರ್ಷಿಯನ್ ಭಾಷೆಯಿಂದ ಯಾವ ಪದ ಬಂದಿದೆ ಅಂತಕ್ಕಂಥದ್ದನ್ನು ಉತ್ತರ ತಾವು ಬರೀಬೇಕು. 6ನೇ ಪ್ರಶ್ನೆ, ಕಾರ್ಯ ಪದದ ತದ್ಭವ ರೂಪ ಡ್ಯಾಶ್. ಕಾರ್ಯ ಪದದ ತದ್ಭವ ರೂಪ ಡ್ಯಾಶ್. ಆಯ್ಕೆಗಳು ಹೀಗಿವೆ: ಕಾವ್ಯ, ಕೆಲಸ, ಕಜ್ಜ ಮತ್ತು ಕೊನೆಯದೇನು ನೋಡಿ, ಆ ಮತ್ತು ಈ ಎರಡೂ ಸರಿ. ಹೀಗೆ ಆಯ್ಕೆಗಳಿದ್ದಾವೆ. ಭಾಳ ವಿಚಾರ ಮಾಡಿ ನೀವು ಇಲ್ಲಿ ಯಾವ ಉತ್ತರ ಸರಿ ಆಗ್ತದೆ, 2 ಉತ್ತರ ಸರಿ ಅಂತ ಅನ್ನಿಸ್ತಾ ಇದ್ದರೆ ಅತ್ಯಂತ ಸರಿ ಯಾವುದು ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಬರಿಬೇಕಾಗ್ತದೆ. ಹಾಗೆ ಈ ರೀತಿ ಈ 6 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ನಲ್ಲಿ ಇದ್ದಾವೆ. ಸೊ ಇನ್ನು ನಂತರ ಬೇರೆ ರೀತಿಯ ಪ್ರಶ್ನೆಗಳು
ಬರ್ತದೆ. ನೋಡಿ ಆ ಪ್ರಶ್ನೆಗಳು ಹೇಗಿದೆ ಅಂತ. ಈ ಪದಗಳಲ್ಲಿ ದೇಶ ಮತ್ತು ಅನ್ಯ ದೇಶ ಪದಗಳನ್ನು ವಿಂಗಡಿಸಿ ಬರೆಯಿರಿ. ಇಲ್ಲಿಂದು ಒಂದಿಷ್ಟು ಶಬ್ದಗಳನ್ನು ಕೊಡಲಾಗಿದೆ. ಇವುಗಳನ್ನ ನೀವು ಬೈಫರ್ಕೇಟ್ ಮಾಡಿ ದೇಶ ಪದಗಳು ಅನ್ಯ ದೇಶ ಪದಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಬರಿಬೇಕಾಗ್ತದೆ. ನೋಡಿ ಈ ಶಬ್ದಗಳು ಹೇಗಿದ್ದಾವೆ ಅಂತ. ಅಪ್ಪ, ರಸ್ತೆ, ಆಸ್ಪತ್ರೆ, ಸೈಕಲ್ಲು, ಮನೆ, ಹೊಲ, ಗದ್ದೆ, ಚುನಾವಣೆ, ಜಮೀನ್ದಾರ, ಪೈಲ್ವಾನ, ತರಿ, ಕುಷ್ಕಿ, ಜಮೀನು, ಅನ್ನ, ಎಲೆ, ಮರ, ಫೋಟೋ, ಆಟೋ, ನೀರು, ಜಲ, ಅಕ್ಕ, ತಲೆ, ಹೊಟ್ಟೆ, ರೇಡಿಯೋ, ಪುಸ್ತಕ, ಚಿನ್ನ, ಹೂವು, ಹಣ್ಣು, ಹಾಳೆ, ತಿನ್ನು. ಇಷ್ಟು ಪದಗಳಿದಾವೆ. ಈ ಪದಗಳಲ್ಲಿ ನೀವು ಎಲ್ಲ ಮಿಕ್ಸ್ ಇದ್ದಾವೆ. ಅವುಗಳಲ್ಲಿ ಯಾವ ದೇಶ ಪದಗಳು ಮತ್ತು ಯಾವ ಅನ್ಯ ದೇಶ ಪದಗಳು ಅಂತಕ್ಕಂಥದ್ದನ್ನು ವಿಭಾಗ ಮಾಡಿ ಕೆಳಗಡೆ ಪಟ್ಟಿ ಕೊಟ್ಟಿದೆಯಲ್ಲ ಆ ಪಟ್ಟಿಯ ರೀತಿಯಲ್ಲಿ ಬರಿಬೇಕು. ಇನ್ನು ಬೇರೆ ರೀತಿಯ ಪ್ರಶ್ನೆಗಳು ಹೀಗಿದ್ದಾವೆ. ಈ ಪದಗಳಲ್ಲಿ ತತ್ಸಮ ಮತ್ತು ತದ್ಭವಗಳನ್ನು ವಿಂಗಡಿಸಿ ಬರೆಯಿರಿ. ಅಲ್ಲಿ ದೇಶ ಅನ್ಯ ದೇಶ ವಿಂಗಡಿಸಿದ್ರಲ್ಲ ಅದೇ ರೀತಿ ಇಲ್ಲಿ ತತ್ಸಮ ತದ್ಭವಗಳು ಮಿಕ್ಸ್ ಆಗಿದ್ದಾವೆ. ಈ ಪದಗಳನ್ನು ನೀವು ವಿಂಗಡಿಸಿ ಬರೀಬೇಕು. ಪದಗಳು ನೋಡಿ: ಸೂರ್ಯ, ಚಂದಿರ, ರವಿ, ರಾಜ, ಕವಿ, ಪ್ರಾಣ, ಪ್ರಯಾಣ, ಶಂಖ, ಶುಂಠಿ, ಜಾತ್ರೆ, ಸಂಜೆ, ಜೂಜು, ಅಕ್ಷರ, ರನ್ನ, ಅಜ್ಜ, ಬೇಸಾಯ, ಅಂಚೆ, ಮಂಗಳ, ಶನಿ. ಇಷ್ಟು ಶಬ್ದಗಳು ಇಲ್ಲಿ ಇವೆ. ಇವುಗಳಲ್ಲಿ ನೀವು ತತ್ಸಮ ಯಾವು, ತದ್ಭವ ಯಾವು ಅಂತಕ್ಕಂಥದ್ದನ್ನು ಕೆಳಗಡೆ ಪಟ್ಟಿ ಇದೆಯಲ್ಲ ಆ ಪಟ್ಟಿಯಲ್ಲಿ ನೀವು ಸರಿಯಾದ ರೀತಿ ತುಂಬಬೇಕು. ಯಾವುದಕ್ಕೆ ಸೇರುತ್ತೆ, ತತ್ಸಮ ಯಾವುದು, ತದ್ಭವ ಯಾವುದು ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ಈ ಪ್ರಶ್ನೆಗೆ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ. ಇನ್ನು ಕೊನೆಯ ವಿಧದ ಪ್ರಶ್ನೆ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಬನ್ನಿ ಆ ಪ್ರಶ್ನೆಗಳು ಹೇಗಿದೆ ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ನೋಡಿ, ಕೆಲವು ಪದಗಳನ್ನು ಕೊಡಲಾಗಿದೆ. ಈ ಪದಗಳಿಗೆ ತತ್ಸಮವಾಗಿದ್ದರೆ ತದ್ಭವವನ್ನು, ತದ್ಭವವಾಗಿದ್ದರೆ ತತ್ಸಮವನ್ನು ಬರೆಯಿರಿ ಅಂತ. ಅದರ ಅರ್ಥ ಇಲ್ಲಿ ಕೊಟ್ಟಿರ್ತಕ್ಕಂಥ 10 ಪದಗಳಲ್ಲಿ ಕೆಲವು ತತ್ಸಮ ಇದ್ದಾವೆ, ಕೆಲವು ತದ್ಭವ ಇದ್ದಾವೆ. ಅದು ತತ್ಸಮ ಅಂತ ನಿಮಗನ್ಸಿದರೆ ತದ್ಭವವನ್ನು ಬರೀಬೇಕು. ಅದು ತದ್ಭವ ಅಂತ ನಿಮಗನ್ಸಿದರೆ ಅದಕ್ಕೆ ತತ್ಸಮವನ್ನು ಬರೀಬೇಕು. ಯಾವ ಪದಗಳು? 1ನೇದು ವಿಜ್ಞಾನ, 2ನೇದು ಕಾರ್ಯ, 3 ಪಕ್ಷಿ, 4 ಪಯಣ, 5 ದಿಟ್ಟಿ, 6 ಉದ್ಯೋಗ, 7 ಜಡೆ, 8 ಯೌವನ, 9 ವರ್ಷ, 10 ಚದುರ. ನಾನೀಗ ಮೊದಲೇ ಹೇಳಿದ ಹಾಗೆ ಇವು ಅಷ್ಟು ತತ್ಸಮನೂ ಅಲ್ಲ, ತದ್ಭವನೂ ಅಲ್ಲ, ಎಲ್ಲವೂ ಮಿಕ್ಸ್ ಇದ್ದಾವೆ. ತತ್ಸಮ ಇದ್ದರೆ ತದ್ಭವ ಬರೀರಿ, ತದ್ಭವ ಇದ್ದರೆ ತತ್ಸಮವನ್ನು ನೀವು ಬರೀರಿ. ಸೊ ಇಷ್ಟು ಅಭ್ಯಾಸದ ಚಟುವಟಿಕೆಗಳು. ಈ ಅಭ್ಯಾಸವನ್ನು ನೀವು ಸ್ವಯಂ ನೀವೇ ಮಾಡಬೇಕು. ನಾನು ಮೊದಲೇ ಹೇಳಿದ ಹಾಗೆ ಒಂದು ವೇಳೆ ಉತ್ತರ ಗೊತ್ತಾಗದೇ ಇದ್ದರೆ ಹಿಂದುಗಡೆ ಪಾಠಕ್ಕೆ ಹೋಗಿ ಈ ಅಭ್ಯಾಸಗಳನ್ನು ನೀವು ಮಾಡಬೇಕು. ಇದು ಅಭ್ಯಾಸ ಆದ ಮೇಲೆ ನಿಲ್ಲಿಸಿ ಅಂತಕ್ಕಂತಹ ಒಂದು ಸೂಚನೆ ಬರ್ತದೆ ಸ್ಕ್ರೀನ್ನಲ್ಲಿ. ಉತ್ತರಗಳು ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಮುಂದೆ ಯಾವ ಕಾರಣಕ್ಕೂ ನೀವು ಅಭ್ಯಾಸ ಮಾಡುವುದು ಮುಗಿಯದೇ ಇದ್ದರೆ ಅಲ್ಲಿಂದ ಮುಂದೆ ವಿಡಿಯೋವನ್ನು ನೋಡಬೇಡಿ. ಅಲ್ಲಿ ಪಾಸ್ ಮಾಡಬೇಡಿ. ನಿಲ್ಲಿಸಿ ಅಂತ ಬಂದ ತಕ್ಷಣವೇ ನಿಲ್ಲಿಸಿಬಿಡಿ. ವಿಡಿಯೋವನ್ನು ಮುಂದೆ ನೋಡಬೇಡಿ. ಬಂತು ನೋಡಿ ನಿಲ್ಲಿಸಿ ಅಂತ, ಇಲ್ಲಿ ನಿಲ್ಲಿಸಬೇಕು. ಇಲ್ಲಿ ಪಾಸ್ ಮಾಡಿ ನೀವು ಏನು ಮಾಡಬೇಕು, ಮುಂದೆ ಎಲ್ಲ ಉತ್ತರಗಳನ್ನು ಬರೆದು ಆದ ಮೇಲೆ ಇಲ್ಲಿಂದ ವಿಡಿಯೋವನ್ನು ನೋಡಲಿಕ್ಕೆ ಶುರು ಮಾಡಬೇಕು. ಈಗ ನಿಮ್ಮ ಎಲ್ಲ ಅಭ್ಯಾಸವನ್ನು ನೀವು ಮಾಡೋದು ಮುಗಿಯಿತು ಅಂತ ಹೇಳಿ ತಿಳ್ಕೊಳ್ತೇನೆ. ಈಗ ಉತ್ತರಗಳ ವಿಭಾಗಕ್ಕೆ ಹೋಗೋಣ. ನಾನು ಮೊದಲೇ ಹೇಳಿದ ಹಾಗೆ ಅಭ್ಯಾಸವನ್ನು ಮಾಡಿ ಆದ ಮೇಲೆಯೇ ಇಲ್ಲಿಂದ ನೀವು ಮುಂದೆ ಹೋಗಬೇಕು. ಬನ್ನಿ ಉತ್ತರಗಳನ್ನು ನೋಡೋಣ. ನಾವು ಕೊಟ್ಟಂಥ ಪ್ರಶ್ನೆಗಳಿಗೆ ಎಲ್ಲವೂ ನೀವು ಉತ್ತರ ಬರೆದಿದ್ದೀರಲ್ಲ, ಆ ಉತ್ತರಗಳು ಎಷ್ಟರ ಮಟ್ಟಿಗೆ ಸರಿಯಾದವು ಅಂತಕ್ಕಂಥದ್ದನ್ನು ನೀವೇ ಈಗ ಈ ಉತ್ತರಗಳೊಂದಿಗೆ ತಾಳೆ ನೋಡಿ. ಇವುಗಳನ್ನು ನೋಡಿ ನೀವು ಉತ್ತರಕ್ಕೆ ನೀವೇ ಸರಿ ತಪ್ಪು ಹಾಕ್ಕೊಂಡು ಎಷ್ಟರ ಮಟ್ಟಿಗೆ ಕಲಿಕೆ ಆಗಿದೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ನೋಡ್ಕೋಬೇಕು.
ಒಂದು ವೇಳೆ ಭಾಳಷ್ಟು ಕಡಿಮೆ ಸರಿಯಾಗಿದ್ವು, ತುಂಬ ತಪ್ಪಾಗಿದ್ವು ಅಂದರೆ ಅದಕ್ಕೆ ತುಂಬ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ವಿಡಿಯೋ ನಿಮ್ಮ ಹತ್ರ ಇರ್ತದೆ, ಮತ್ತೆ ವಾಪಸ್ ಹೋಗೋದು, ಮತ್ತೆ ನೋಡೋದು, ಪರ್ಫೆಕ್ಟ್ನೆಸ್ ಬರೋವರೆಗೂ ನೋಡೋದು. ಯಾವುದೇ ವಿಷಯವನ್ನು ನಾವು ಒಂದು ಸಾರಿ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಅದನ್ನ ನೋಡಿದಾಗ ಅದು ನಮ್ಮ ಮನಸ್ಸಿನಾಗ ಉಳಿತದೆ. ಆ ಕಾರಣದಿಂದ ಒಂದು ವೇಳೆ ಉತ್ತರಗಳ ಸಂಖ್ಯೆ ಕಡಿಮೆ ಸರಿಯಾಗಿದ್ದರೆ, ಭಾಳಷ್ಟು ತಪ್ಪಾಗಿದ್ದರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ನೀವು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತೆ ವಿಡಿಯೋವನ್ನು ನೋಡಿ ಅವುಗಳನ್ನು ನೀವು ಪರ್ಫೆಕ್ಟು ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ, ಬನ್ನಿ ಈಗ ಉತ್ತರವನ್ನು ಚೆಕ್ ಮಾಡ್ತಕ್ಕಂಥ ಸಮಯ. ನೋಡಿ, ಮೊದಲು ನಾವು ಆಯ್ಕೆ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ವಿ. ಅವುಗಳಲ್ಲಿ 6 ಪ್ರಶ್ನೆ ಇದ್ದು, 1ನೇ ಪ್ರಶ್ನೆ ಅಚ್ಚ ಕನ್ನಡದ ಶಬ್ದಗಳನ್ನು ಡ್ಯಾಶ್ ಎನ್ನುವರು ಅಂತಕ್ಕಂಥ ಪ್ರಶ್ನೆ ಇತ್ತು. ಅದಕ್ಕೆ ಅನ್ಯದೇಶ ಪದಗಳು, ತತ್ಸಮಗಳು, ತದ್ಭವಗಳು, ದೇಶ ಪದಗಳು ಅಂತಕ್ಕಂಥ 4 ಆಯ್ಕೆಗಳಿದ್ವು. ಅದರಲ್ಲಿ ಸರಿಯಾದ ಉತ್ತರ ಈ ದೇಶ ಪದಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ. 2ನೇದು ಸಂಸ್ಕೃತ ಪದಗಳನ್ನು ಎಷ್ಟೂ ಬದಲಾವಣೆ ಮಾಡಿಕೊಳ್ಳದೆ ಅಲ್ಲಿದ್ದ ಹಾಗೇ ಬಳಸಿದರೆ ಅವನ್ನು ಡ್ಯಾಶ್ ಎನ್ನುವರು ಅಂತಕ್ಕಂಥ ಪ್ರಶ್ನೆ ಇತ್ತು. ಅವಕ್ಕೆ ಆಯ್ಕೆಗಳು ಅನ್ಯದೇಶ ಪದಗಳು, ತತ್ಸಮಗಳು, ತದ್ಭವಗಳು, ದೇಶ ಪದಗಳು ಅಂತ 4 ಆಯ್ಕೆಗಳಿದ್ವು. ಅವುಗಳಲ್ಲಿ ತತ್ಸಮಗಳು ಅಂತ ಯಾರು ಬರೆದಿದ್ದೀರಿ ಅವರ ಉತ್ತರ ಸರಿ. ತತ್ಸಮಗಳು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ. ಇನ್ನು ಮಲ್ಟಿಪಲ್ ಚಾಯ್ಸ್ನಲ್ಲಿ ಈ ಬಹು ಆಯ್ಕೆಗಳಲ್ಲಿ 3ನೆಯ ಪ್ರಶ್ನೆ ಏನಿತ್ತಪ್ಪ ಅಂದರೆ, ಪೆನ್ನು ಇದು ಒಂದು ಡ್ಯಾಶ್ ಅಂತ ಇತ್ತು ಪ್ರಶ್ನೆ. ಅದಕ್ಕೆ ಆಯ್ಕೆಗಳೇನಿತ್ತು ಅಂದರೆ ಅನ್ಯದೇಶ ಪದ, ತತ್ಸಮ, ತದ್ಭವ, ದೇಶ ಪದ, ಇವು 4 ಆಯ್ಕೆಗಳಿದ್ವು. ಪೆನ್ನು ಇದು ಒಂದು ಡ್ಯಾಶ್, ಇದಕ್ಕೆ ಸರಿಯಾದ ಉತ್ತರ ಅನ್ಯದೇಶ ಪದ. ಈ ಉತ್ತರವನ್ನು ಯಾರು ಸರಿ ಬರೆದಿದ್ದೀರಿ ಆ ಉತ್ತರ ಸರಿಯಾದ ಉತ್ತರ. ಇನ್ನು ಈ ಬಹು ಆಯ್ಕೆಗಳಲ್ಲಿ ಮುಂದಿನ ಪ್ರಶ್ನೆ ಅಂದರೆ 4ನೇ ಪ್ರಶ್ನೆ, ದೇಶ ಪದಕ್ಕೆ ಉದಾಹರಣೆ ಆಗುವ ಪದ ಡ್ಯಾಶ್ ಅಂತ ಹೇಳಿ ಪ್ರಶ್ನೆ ಇತ್ತು. ದೇಶ ಪದಕ್ಕೆ ಉದಾಹರಣೆ ಆಗುವ ಪದ ಡ್ಯಾಶ್ ಅಂತ ಇತ್ತು. ಅದಕ್ಕೆ ಆಯ್ಕೆಗಳು 4 ಆಯ್ಕೆಗಳಿದ್ವು. 1 ರಸ್ತೆ, 2 ಆಸ್ಪತ್ರೆ, 3ನೇದು ಅಂದರೆ ಅಣ್ಣ, 4ನೇ ಆಯ್ಕೆ ನೋಡಿ ಈ 3 ಅಲ್ಲ ಅಂಥದ್ದು ಇತ್ತು. ಈ ದೇಶ ಪದಕ್ಕೆ ಉದಾಹರಣೆ ಆಗುವ ಪದ ಇದಕ್ಕೆ ಸರಿಯಾದ ಉತ್ತರ. 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಣ್ಣ, ಇದು ಸರಿಯಾದ ಉತ್ತರ. ಈ ಬಹು ಆಯ್ಕೆಯಲ್ಲಿ ಮುಂದಿನ ಪ್ರಶ್ನೆ ಅಂದರೆ 5ನೇ ಪ್ರಶ್ನೆ ಏನಿತ್ತಪ್ಪ ಅಂದರೆ, ಪರ್ಷಿಯನ್ ಭಾಷೆಯಿಂದ ಬಂದ ಪದವಿದು ಡ್ಯಾಶ್ ಅಂತ ಇತ್ತು. ಇದಕ್ಕೆ ಆಯ್ಕೆಗಳು 4 ಸರ್ಕಾರ, ಬಸ್ಸು, ಚುನಾವಣೆ, ಅನಾನಸ್ಸು, ಹೀಗೆ 4 ಪದಗಳು ಆಯ್ಕೆಗಳಿದ್ವು. ಇವುಗಳಲ್ಲಿ ಸರ್ಕಾರ ಮೊದಲ ಆಯ್ಕೆ ಇದೆಯಲ್ಲ ಆ ಸರ್ಕಾರ ಯಾರು ಬರೆದಿದ್ದೀರಿ ಆ ಉತ್ತರ ಸರಿ, ಅವರ ಉತ್ತರ ಸರಿ. ಪರ್ಷಿಯನ್ ಭಾಷೆಯಿಂದ ಬಂದ ಪದ ಸರ್ಕಾರ. ನಾನು ಉದಾಹರಣೆ ಕೊಡುವಾಗಲೂ ಕೂಡ ಆ ಪದವನ್ನು ನಿಮಗೆ ಕೊಟ್ಟಿದ್ದೆ. ಇನ್ನು ಈ ಬಹು ಆಯ್ಕೆಯಲ್ಲಿ ಕೊನೆಯ ಅಂದರೆ 6ನೇ ಪ್ರಶ್ನೆ ಇತ್ತು, ಕಾರ್ಯಪದದ ತದ್ಭವ ರೂಪ ಡ್ಯಾಶ್ ಅಂತ ಇತ್ತು. ಈ ಕಾರ್ಯಪದದ ತದ್ಭವ ರೂಪ ಅದಕ್ಕೆ ಆಯ್ಕೆಗಳು 4 ಇದ್ದವು. ಕಾವ್ಯ, ಕೆಲಸ, ಕಜ್ಜ. ನೋಡಿ, ಏನಿತ್ತು ಅಂದರೆ ಮತ್ತು ಎರಡೂ ಸರಿ ಅಂತ ಇತ್ತು. ಅಂದರೆ ಕೆಲಸ, ಕಜ್ಜ ಎರಡೂ ಸರಿ ಅಂತ ಇತ್ತು. ಭಾಳ ಸೂಕ್ಷ್ಮವಾಗಿ ನೀವು ನೋಡಬೇಕು. ಕಾರ್ಯಪದದ ತದ್ಭವ ರೂಪ ಅಂತ ಇದೆ, ಹಾಗಾಗಿ ಕಜ್ಜ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕಜ್ಜ ಉತ್ತರ ಯಾರು ಬರ್ದಿರಿ ಅದು ಉತ್ತರ ಸರಿ. ಇನ್ನು 2ನೇ ರೀತಿಯ ಪ್ರಶ್ನೆಗಳು ಹೀಗಿದ್ವು, ಈ ಪದಗಳಲ್ಲಿ ದೇಶ ಮತ್ತು ಅನ್ಯ ದೇಶ ಪದಗಳನ್ನು ವಿಂಗಡಿಸಿ ಬರೆಯಿರಿ. ಅಲ್ಲಿ ಬಹಳಷ್ಟು ಪದಗಳದು ಇದ್ವು, ಅವುಗಳನ್ನು ಎಷ್ಟು ಸರಿಯಾಗಿದ್ದಾವೆ ಅಂತ ನೋಡಿ. ದೇಶ ಪದಗಳಲ್ಲಿ ಯಾವುದ್ಯಾವ್ದು ಬರಿಬೇಕಾಯಿತು? ಅಪ್ಪ, ಮನೆ, ಹೊಲ, ಗದ್ದೆ, ಅನ್ನ, ಎಲೆ, ಮರ, ನೀರು, ತಲೆ, ಹೊಟ್ಟೆ, ಚಿನ್ನ, ಹೂವು, ಹಣ್ಣು, ಹಾಳೆ, ತಿನ್ನು, ಅಕ್ಕ. ಇಷ್ಟು ಪದಗಳು ಇವು ದೇಶ ಪದಗಳು, ಅಚ್ಚ ಕನ್ನಡ ಪದಗಳು. 16 ಪದಗಳು ಇದ್ದಾವೆ. ಇವುಗಳನ್ನು ನೀವು ಇಲ್ಲಿ ಮೊದಲ ಪಟ್ಟಿಯಲ್ಲಿ ಬರೀಬೇಕಾಗಿತ್ತು. 2ನೇದರಲ್ಲಿ ಅನ್ಯ ದೇಶ ಪದಗಳು ಅಂದರೆ ಬೇರೆ ಭಾಷೆಯಿಂದ ಬಂದ ಪದಗಳನ್ನು ಹೀಗೆ ಬರೀಬೇಕಾಗಿತ್ತು. ರಸ್ತೆ, ಆಸ್ಪತ್ರೆ, ಸೈಕಲ್ಲು, ಕುಷ್ಕಿ, ಜಮೀನ್ದಾರ, ಪೈಲ್ವಾನ, ತರಿ, ಜಲ, ಜಮೀನು, ಫೋಟೋ, ಆಟೋ, ರೇಡಿಯೋ,
ಪುಸ್ತಕ, ಚುನಾವಣೆ. ಈ 14 ಶಬ್ದ, ಒಟ್ಟು 30 ಪದಗಳಿದ್ವು. ಆ 30ರಲ್ಲಿ 16 ದೇಶೀಯ ಪದಗಳಿದ್ವು, 14 ಅನ್ಯ ದೇಶೀಯ ಪದಗಳಿದ್ವು. ಇಲ್ಲಿ ನಿಮಗೆ ಸ್ವಲ್ಪ ಸ್ಪೀಡ್ ಆಯಿತು ಅನ್ನೋದಾದರೆ ವಿಡಿಯೋವನ್ನು ನಿಲ್ಲಿಸಿ ನಿಮ್ಮ ಉತ್ತರವನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ. ಈ 30 ಪದಗಳಲ್ಲಿ ಎಷ್ಟು ಪದಗಳು ನಿಮ್ಮವು ಸರಿಯಾಗಿದ್ದಾವೆ ಅಂತಕ್ಕಂಥದ್ದನ್ನು ನೋಡಿ. ಕೆಲವು ಪದಗಳು ತಪ್ಪಾಗಿರ್ಬೋದು, ಅದು ದೊಡ್ಡ ವಿಷಯ ಅಲ್ಲ. ನೀವು ವಿಡಿಯೋವನ್ನು ನಿಲ್ಲಿಸಿ ಅವನ್ನು ಸರಿಯಾದ ರೀತಿ ಸ್ಪಷ್ಟವಾಗಿ ಗಮನಿಸಿ. ಇನ್ನು ಈ ದೇಶ ಮತ್ತು ಅನ್ಯ ದೇಶ ಪದಗಳ ಆದ ಮೇಲೆ ಇನ್ನು ತತ್ಸಮ ತದ್ಭವಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇತ್ತು. ಅದೇ ರೀತಿ ವಿಭಾಗ ಮಾಡ್ತಕ್ಕಂಥದ್ದು, ಆ ಪ್ರಶ್ನೆ ಹೇಗಿತ್ತು ಮತ್ತು ಅವುಗಳ ಉತ್ತರ ಹೇಗಿದ್ವು ಅಂತಕ್ಕಂಥದ್ದನ್ನು, ಯಾವ ಸರಿಯಾದ ಉತ್ತರ ಅಂತಕ್ಕಂಥದ್ದನ್ನು ಈಗ ನೋಡೋಣ. ಪ್ರಶ್ನೆ ಹೀಗಿತ್ತು: ಈ ಪದಗಳಲ್ಲಿ ತತ್ಸಮ ಮತ್ತು ತದ್ಭವಗಳನ್ನು ವಿಂಗಡಿಸಿ ಬರೆಯಿರಿ. ಅಲ್ಲಿ ಹಾಗೆ ದೇಶ ಅನ್ಯ ದೇಶ ವಿಭಾಗ ಮಾಡೋದಿತ್ತು, ಇಲ್ಲಿ ತತ್ಸಮ ತದ್ಭವ ವಿಭಾಗ ಮಾಡೋದಿತ್ತು. ಉತ್ತರವನ್ನು ನೀವು ತತ್ಸಮಗಳ ಕಾಲಮ್ನಲ್ಲಿ ಯಾವನ್ನು ಬರಿಬೇಕು, ತದ್ಭವ ಕಾಲಮ್ನಲ್ಲಿ ಯಾವ ಶಬ್ದ ಬರಿಬೇಕಿತ್ತು ಅಂತಕ್ಕಂಥದ್ದು ಇಲ್ಲಿದೆ ನೋಡಿ. ಸೂರ್ಯ, ರವಿ, ರಾಜ, ಶಂಖ, ಶುಂಠಿ, ಅಕ್ಷರ, ಪ್ರಾಣ, ಪ್ರಯಾಣ, ಕವಿ, ಮಂಗಳ, ಶನಿ. ಈ 11 ಪದಗಳನ್ನು ನೀವು ತತ್ಸಮಗಳು ಇಂತಕ್ಕಂಥ ಪಟ್ಟಿಯಲ್ಲಿ ಬರೀಬೇಕು. ತದ್ಭವ ಪಟ್ಟಿಯಲ್ಲಿ ಚಂದಿರ, ಜಾತ್ರೆ, ಅಜ್ಜ, ಬೇಸಾಯ, ಸಕ್ಕರೆ, ಸಂಜೆ, ಜೂಜು, ರನ್ನ, ಅಂಚ್. ಈ 9 ಪದಗಳನ್ನು ನೀವು ತದ್ಭವಗಳ ಪಟ್ಟಿಯಲ್ಲಿ ಬರಿಬೇಕಾಯಿತು. ಒಟ್ಟು 20 ಪದಗಳು ಇವು ಇದ್ವು. 11 ತತ್ಸಮಗಳು, 9 ತದ್ಭವಗಳಿದ್ವು. ಇದನ್ನು ಕೂಡ ನೀವು ವಿಡಿಯೋವನ್ನು ನಿಲ್ಲಿಸಿ ಸರಿಯಾದ ರೀತಿ ನೀವು ಬರೆದಿರ್ತಕ್ಕಂಥ ಉತ್ತರವನ್ನು ಚೆಕ್ ಮಾಡ್ಕೊಳ್ಳಿ. ಎಷ್ಟು ಸರಿಯಾಯಿತು, ಎಷ್ಟು ತಪ್ಪಾಯಿತು ಅಂತಕ್ಕಂಥದ್ದು ನಿಮಗೆ ಒಂದು ಸ್ಪಷ್ಟತೆ ಸಿಗ್ತದೆ. ಈ ಅಭ್ಯಾಸಗಳಲ್ಲಿ ಕೊನೆಯ ಅಭ್ಯಾಸಗಳು ಯಾವುದ್ರ ಬಗ್ಗೆ ಇದ್ವು ಅಂದರೆ, ತತ್ಸಮಗಳಿಗೆ ತದ್ಭವ ಬರೆಯೋದು, ತದ್ಭವಗಳಿಗೆ ತತ್ಸಮ ಬರೆಯೋದು ಇತ್ತು. ಅವು ಎಷ್ಟು ಸರಿಯಾಗಿದ್ದಾವೆ ಅನ್ನೋದನ್ನು ನೋಡೋಣ ಬನ್ನಿ. ನೀವು ಚೆಕ್ ಮಾಡ್ಕೊಳ್ಳಿ. ಪ್ರಶ್ನೆ ಹೀಗಿತ್ತು: ಈ ಪದಗಳಿಗೆ ತತ್ಸಮವಾಗಿದ್ದರೆ ತದ್ಭವವನ್ನು, ತದ್ಭವವಾಗಿದ್ದರೆ ತತ್ಸಮವನ್ನು ಬರೆಯಿರಿ. 10 ಪದಗಳಿದ್ವು ನೋಡಿ. ಕೊಟ್ಟ ಪದಗಳು ಮೊದಲಿದ್ದಾವೆ, ಅದಕ್ಕೆ ಉತ್ತರಗಳು ನಂತರ ಇದ್ದಾವೆ. ವಿಜ್ಞಾನ ಅಂತ ಇತ್ತು, ಅದಕ್ಕೆ ಭಿನ್ನಾಣ ಅಂತ ಬರೀಬೇಕಾಯಿತು. ಕಾರ್ಯ, ಅದಕ್ಕೆ ಕಜ್ಜ ಅಂತ ಬರೀಬೇಕಾಯಿತು. ಪಕ್ಷಿ, ಇದಕ್ಕೆ ಹಕ್ಕಿ ಅಂತ ಬರೀಬೇಕಾಯಿತು. ಇವು 3 ಕೂಡ ತತ್ಸಮ ಕೊಟ್ಟರೆ ನಾವು ತದ್ಭವ ಬರೀಬೇಕಾಯಿತು. ಮುಂದೆ ಪಯಣ, ಅದಕ್ಕೆ ಪ್ರಯಾಣ ಬರೀಬೇಕಾಯಿತು. ದಿಟ್ಟಿ, ದೃಷ್ಟಿ, ಇವೆರಡೂ ಕೂಡ 4, 5ನೇದು ಅವರು ಇಲ್ಲಿ ಕೊಟ್ಟಿರ್ತಕ್ಕಂಥ ಪದ ಯಾವುದು, ತದ್ಭವ, ಅದಕ್ಕೆ ನಾವು ತತ್ಸಮವನ್ನು ಬರೀಬೇಕಾಯಿತು. ನೆಕ್ಸ್ಟ್ ಉದ್ಯೋಗ, ಇದಕ್ಕೆ ಉಜ್ಜುಗ, ಉದ್ಯೋಗ ಅನ್ನೋದು ತತ್ಸಮ, ಉಜ್ಜುಗ ಅನ್ನೋದನ್ನು ಬರೀಬೇಕಾಯಿತು. ಜಡೆ, ಇದು ತದ್ಭವ ಇದೆ, ಇದಕ್ಕೆ ತತ್ಸಮ ಜಟ ಅಂತ ಬರೀಬೇಕಾಯಿತು. ಯೌವನ, ವರ್ಷ, ಇವೆರಡೂ ಕೂಡ ತತ್ಸಮಗಳು, ಅದಕ್ಕೆ ಜೌವನ, ವರುಷ ಅಂತಕ್ಕಂಥ ತದ್ಭವಗಳನ್ನು ಬರೀಬೇಕಾಯಿತು. ಚದುರ, ಇದಕ್ಕೆ ಚತುರ ಬರೀಬೇಕಾಯಿತು. ಈ 10 ಪದಗಳಲ್ಲಿ ತತ್ಸಮ ತದ್ಭವ ಎರಡೂ ಕೂಡ ಮಿಕ್ಸ್ ಇದ್ದಾವೆ. ಅವುಗಳಿಗೆ ತತ್ಸಮ ಇದ್ದರೆ ತದ್ಭವ, ತದ್ಭವ ಇದ್ದರೆ ತತ್ಸಮ, ಹೀಗೆ ಬರೀಬೇಕಾಯಿತು. ಇಲ್ಲಿಗೆ ಈ ಅಭ್ಯಾಸದ ಉತ್ತರಗಳು ಕೂಡ ಮುಕ್ತಾಯವಾದವು. ನೀವು ಮತ್ತೊಂದು ಸಾರಿ ಅವನ್ನೆಲ್ಲವನ್ನು ಚೆಕ್ ಮಾಡ್ಕೊಳ್ಳಿ, ಎಷ್ಟು ಉತ್ತರಗಳು ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ನೋಡಿಕೊಂಡಾಗ ಮತ್ತೆ ನಿಮಗೆ ವಿಡಿಯೋದಲ್ಲಿ ಭಾಳಷ್ಟು ಉತ್ತರಗಳು ತಪ್ಪಾಗಿದ್ದಾವೆ ಅಂದರೆ ಮತ್ತೆ ಹೋಗಿ ವಿಡಿಯೋವನ್ನು ನೋಡಿ. ಇಲ್ಲಿಗೆ ಸಂಪೂರ್ಣವಾಗಿ ಈ ಅಧ್ಯಾಯ ಮುಕ್ತಾಯವಾಯಿತು. ನಿಮ್ಮೆಲ್ಲರಿಗೂ ಕೂಡ ಈ ತತ್ಸಮ ತದ್ಭವಗಳು, ದೇಶ ಅನ್ಯ ದೇಶಗಳು ಪದಗಳು ಅಂತಕ್ಕಂಥ ಈ ಅಧ್ಯಾಯವನ್ನು ಸಂಪೂರ್ಣವಾಗಿ ನನ್ನ ಜೊತೆಗಿದ್ದು ನೀವು ಕಲ್ತಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಭೇಟಿಯಾಗೋಣ. ಈ ಅಧ್ಯಾಯ ನಿಮಗೆ ಖುಷಿ ಕೊಡ್ತು ಅಂದ್ಕೊಂಡಿದ್ದೇನೆ. ನಾನು ಮೊದಲೇ ಹೇಳಿದ ಹಾಗೆ ನನ್ನ ಚಾನಲಿಗೆ ಹೋಗಿ ನೀವು ಬೇರೆ ಬೇರೆ ವಿಡಿಯೋಗಳನ್ನ ಕೂಡ ನೋಡಿ. ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಮತ್ತೊಮ್ಮೆ ಧನ್ಯವಾದಗಳು. ರಾಬಲೋಯಿನ್ಸ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.